ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರೂ ಆರಾಮಲ್ವಾ? ಮೇಧಾ ಟ್ಯೂಸ್ಕಾರ್ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾವು ಈಗಾಗಲೇ 2ನೇ PUC ಅಂದ್ರೆ ಸೆಕೆಂಡ್ PUC ಬಯಾಲಜಿಯ ಫಸ್ಟ್ ಲೆಸನ್ ಅನ್ನ ಸ್ಟಾರ್ಟ್ ಮಾಡಿದ್ವಿ, ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್. ಅದರಲ್ಲಿ ನಾವು ಕಲಿತಾ ಇದ್ದದ್ದು ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅನ್ನೋ ಬಗ್ಗೆ. ಈಗಾಗಲೇ ಒಂದು ಪಾರ್ಟ್ ಅನ್ನ ಮುಗಿಸಿದ್ದೇವೆ. ಸೊ ಇವತ್ತು ಪಾರ್ಟ್ 2 ಮಾಡ್ತಾ ಇದ್ದೇವೆ, ಕಂಟಿನ್ಯೂಷನ್. ಅದರ ಪಾರ್ಟ್ 1ರ ಕಂಟಿನ್ಯೂಷನ್ ಮಾಡ್ತಾ ಇದ್ದೇವೆ. ಸೊ ಈಗ ಒಮ್ಮೆ ನಾವು ನಿನ್ನೆ ಏನ್ ಕಲ್ತ್ವಿ ಅಥವಾ ಕಳೆದ ತರಗತಿಯಲ್ಲಿ ಏನ್ ಕಲ್ತ್ವಿ ಅದನ್ನೊಮ್ಮೆ ಜಸ್ಟ್ ರೀಕಾಲ್ ಮಾಡಿಕೊಳ್ಳೋಣ. ಸೊ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಲ್ಲ. ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಹೇಗೆ ಆಗ್ತದೆ? ಸೆಕ್ಷುವಲ್ ಮೆಥಡ್ ಅಲ್ಲಿ ಅಥವಾ ಎಸೆಕ್ಷುವಲ್ ಮೆಥಡ್ ಅಲ್ಲಿ ಆಗ್ತದೆ. ನಾವೀಗ ಕಲಿತಾ ಇರೋದು ಯಾವುದು? ಸೆಕ್ಷುವಲ್ ಮೆಥಡ್ ಅಲ್ಲಿ ಕಲಿತಾ ಇದ್ವಿ. ಸೊ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಪ್ಲಾಂಟ್ ಇಸ್ ನಥಿಂಗ್ ಬಟ್ ಫ್ಲವರ್ ನ ಪಾರ್ಟ್ಸ್ ಅನ್ನ ಕಲ್ತ್ವಿ. ಯಾವ್ದೆಲ್ಲ ಪಾರ್ಟ್ಸ್ ಇದೆ ಫ್ಲವರಿಗೆ ಅಂತ ಹೇಳಿ, ಯಾವ್ದೆಲ್ಲ ಪಾರ್ಟ್ಸ್ ಇದೆ ಒಮ್ಮೆ ಜಸ್ಟ್ ನೆನಪು ಮಾಡಿಕೊಳ್ಳಿ. ಆಂಡ್ರೋಶಿಯಂ, ಗೈನೋಶಿಯಂ, ಮತ್ತೆ ಸೆಪಲ್, ಮತ್ತೆ ಪೆಟಲ್ ಅಲ್ವಾ? ಸೊ ಪೆಟಲ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಪೆಟಲ್? ವಿಚ್ ಹೆಲ್ಪ್ಸ್ ಟು ಅಟ್ರಾಕ್ಟ್ ದ ಬೀಸ್ ಅಲ್ವಾ? ಕಲರ್ ಪೆಟಲ್ಸ್ ಕಲರ್ ಇರ್ತದೆ. ಯಾಕೆ ಹೇಳಿದ್ರೆ ಬೀಸ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಸೆಪಲ್ ನ ಕೆಲಸ ಏನು? ವಿಚ್ ಪ್ರೊಟೆಕ್ಟ್ ದ ಫ್ಲವರ್ ಇನ್ ದ ಬಡ್ ಸ್ಟೇಜ್. ಹೂ ಮೊಗ್ಗು ಆಗಿರುವಾಗ ಆ ಮೊಗ್ಗನ್ನ ಕಾಪಾಡಿಕೊಳ್ಳುವ ಕೆಲಸವನ್ನ ಏನ್ ಮಾಡ್ತದೆ? ಸೆಪಲ್ ಮಾಡ್ತದೆ. ಸೊ ಅನಂತರ ನಾವು ಆಂಡ್ರೋಶಿಯಂ ನ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ಸೊ ಪ್ರೀ ಫರ್ಟಿಲೈಸೇಷನ್ ಏನಾಗ್ತದೆ? ಫ್ಲವರ್ ಬಿಡುವಕ್ಕಿಂತ ಮುಂಚೆ ಏನೆಲ್ಲ ಕೆಲಸಗಳು ಗಿಡದಲ್ಲಿ ಆಗ್ತದೆ ಅಂದ್ರೆ ಹಾರ್ಮೋನಲ್ ಸೆಕ್ರೇಷನ್ ಆಗ್ತದೆ, ಮತ್ತೆ ಸ್ಟ್ರಕ್ಚರಲ್ ಡಿಫ್ರೆನ್ಸ್, ಗಿಡ ಬೆಳೀತದೆ, ಸರಿ ಮೆಚೂರ್ ಆಗ್ತದೆ. ಅನಂತರ ಪ್ರೀ ಪ್ರೈಮಾರ್ಡಿಯಲ್ ಸ್ಟೇಜ್ ಅಲ್ಲಿ ಅಂದ್ರೆ ಪ್ರೀ ಪ್ರೈಮಾರ್ಡಿಯಂ ಅನ್ನೋ ಒಂದು ಜಾಗದಲ್ಲಿ ಅಥವಾ ಫ್ಲೋರಲ್ ಪ್ರೈಮಾರ್ಡಿಯಂ ಅನ್ನೋ ಜಾಗದಲ್ಲಿ ಸಣ್ಣ ಬಡ್ ಬಂದ ಹಾಗೆ ಬರ್ತದೆ. ನೋಡಿ, ಈ ಚಿತ್ರ ನೋಡಿರಬಹುದು ನೀವು. ಅಲ್ಲಿ ಮತ್ತೆ ಇನ್ಫ್ಲೋರಸೆನ್ಸ್ ಹುಟ್ಟಿಕೊಳ್ತದೆ. ಸೊ ಅನಂತರ ನಾವು ಏನನ್ನ ಕಲ್ತ್ವಿ ನಿನ್ನೆಯ ತರಗತಿಯಲ್ಲಿ? ನಿನ್ನೆಯ ತರಗತಿಯಲ್ಲಿ ಏನನ್ನ ಕಲ್ತಿದ್ವಿ? ನಿನ್ನೆಯ ತರಗತಿಯಲ್ಲಿ ನಾವು ಸಸ್ಯಗಳ ಬಗ್ಗೆ ಅಲ್ವಾ? ಅಂದ್ರೆ ಮೈಕ್ರೋ ಯಾವುದು ಇದು ಸ್ಪೊರಾಂಜಿಯಂ, ಅದರ ಬಗ್ಗೆ ಕಲ್ತಿದ್ವಿ ಅಲ್ವಾ? ಅಂದ್ರೆ ಆಂಥರ್ನ ಬಗ್ಗೆ ಕಲ್ತಿದ್ವಿ ಅಲ್ವಾ? ಒಮ್ಮೆ ನೆನಪು ಮಾಡಿಕೊಳ್ಳೋಣ ಆಂಥರ್ನ ಬಗ್ಗೆ ಏನೆಲ್ಲ ಕಲ್ತಿದ್ವಿ ಅಂತ ಹೇಳಿದ್ರೆ, ಅಂದ್ರೆ ಸ್ಟೆಮನ್ ಮತ್ತು ಆಂಥರ್ನಲ್ಲಿರುವ ಪೋಲನ್ ಗ್ರೇನ್ ನ ಬಗ್ಗೆ ಕಲ್ತಿದ್ವಿ. ಸೊ ಸ್ಟೆಮನ್ ನ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರಬಹುದು. ಮುಖ್ಯವಾಗಿ 2 ಪಾರ್ಟ್ ಇರ್ತದೆ ಸ್ಟೆಮನ್ ಅಲ್ಲಿ, ಒಂದು ಫಿಲಮೆಂಟ್ ಮತ್ತು ಆಂಥರ್. ಫಿಲಮೆಂಟ್ ಸಪೋರ್ಟ್ ಕೊಡ್ತದೆ, ಅದು ಥಲಾಮಸ್ಗೆ ಅಟ್ಯಾಚ್ ಆಗಿರ್ತದೆ ಅಲ್ವಾ? ಮತ್ತೆ ಆಂಥರ್ ಅಲ್ಲಿ ಏನಿರ್ತದೆ? ಆಂಥರ್ ಅದನ್ನ ಕಟ್ ಮಾಡಿ ಸೆಕ್ಷನ್ ತೆಗೆದು ನೀವು ನೋಡಿದಾಗ ಈ ರೀತಿಯ ಸ್ಟ್ರಕ್ಚರ್ ಕಾಣ್ತದೆ ನಿಮಗೆ. ಅದರಲ್ಲಿ ತೀಕಾ ಇರ್ತದೆ, ಲೋಬ್. ಆಂಥರ್ ಈಸ್ ನಾವು ಕಲ್ತದ್ದು ಲೋಬ್ಗಳು ಅಲ್ವಾ? ಆಂಥರ್ ಅಲ್ಲಿ ಬೇರೆ ಬೇರೆ ರೀತಿಯ ಲೋಬ್ಗಳಿರ್ತದೆ. ಅಂದ್ರೆ ಕೆಲವೊಮ್ಮೆ ಟ್ರೈಲೋಬಿಯಲ್ ಇರ್ತದೆ, ಕೆಲವೊಮ್ಮೆ ಮೊನೋಲೋಬಿಯಲ್ ಇರ್ತದೆ, ಕೆಲವೊಮ್ಮೆ ಏನು ಬೈಲೋಬಿಯಲ್ ಅಂತ ಹೇಳಿದ್ರೆ 2 ಲೋಬ್ಸ್ ಇರುವಂತಹ ಆಂಥರ್ಗಳು ಕೂಡ ಇರ್ತದೆ ಅಲ್ವಾ? ತೀಕಾ ಅಂದ್ರೇನು? ಆ ಕ್ಯಾವಿಟಿ ಅಲ್ಲಿ ಅದರ ಒಳಗೆ ಏನಿರ್ತದೆ? ಮೈಕ್ರೋಸ್ಪೊರಾಂಜಿಯಾ ಇರ್ತದೆ. ಮೈಕ್ರೋಸ್ಪೊರಾಂಜಿಯಲ್ ಸ್ಯಾಕ್ ಅನ್ನೋದು ಇರ್ತದೆ. ಅದರಲ್ಲಿ ಮೈಕ್ರೋಸ್ಪೊರಾಂಜಿಯಂ ಅಂದ್ರೆ ಮೈಕ್ರೋಸ್ಪೋರ್ ಅನ್ನ ಏನ್ ಮಾಡ್ತದೆ? ಪ್ರೊಡ್ಯೂಸ್ ಮಾಡ್ತದೆ ಅಲ್ವಾ? ಯಾವ್ದ್ರೊಳಗೆ? ತೀಕದ ಒಳಗೆ. ಅನಂತರ ನಾವು ಏನ್ ಕಲ್ತ್ವಿ? ಇಷ್ಟಾದ ನಂತರ ಏನ್ ಕಲ್ತ್ವಿ? ಅನಂತರ ನಾವು ಏನನ್ನ ಮೈಕ್ರೋಸ್ಪೋರ್ಸ್ ಹೇಗೆ ಫಾರ್ಮೇಶನ್ ಆಗ್ತದೆ, ಆ ಪೋಲನ್ ಸ್ಯಾಕ್ ನ ಒಳಗೆ ಮೈಕ್ರೋಸ್ಪೋರ್ ಹೇಗೆ ಫಾರ್ಮೇಶನ್ ಆಗ್ತದೆ ಅನ್ನೋದ್ರ ಬಗ್ಗೆ ಕಲ್ತ್ವಿ ಅಲ್ವಾ? ಸೊ ಆ ಮೈಕ್ರೋಸ್ಪೋರ್ ಅಂದ್ರೆ ಮೈಕ್ರೋಸ್ಪೋರ್ ಅಥವಾ ಪೋಲನ್ ಸ್ಯಾಕ್ ಅಲ್ಲಿ ನೋಡಿ ಬೇರೆ ಬೇರೆ ಲೇಯರ್ ಇರ್ತದೆ. ಹೊರಗಿನ ಲೇಯರ್ ಅನ್ನ ಎಪಿಡರ್ಮಿಸ್ ಅಂತ ಹೇಳ್ತೇವೆ, ವಿಚ್ ಇಸ್ ದ ಪ್ರೊಟೆಕ್ಟಿವ್ ಲೇಯರ್. ಅದರ ಒಳಗಿದನ್ನ ಎಂಡೋಟೀಸಿಯಂ ಅಂತ ಹೇಳ್ತೇವೆ. ಅದರ ಒಳಗಿದನ್ನ ನಾವು ಮಿಡಲ್ ಲೇಯರ್ ಅಂತ ಹೇಳ್ತೇವೆ. ಅದಕ್ಕಿಂತ ಒಳಗಿನ ಲೇಯರ್ ಅನ್ನ ಟೆಪೇಟಮ್ ಅಂತ ಹೇಳ್ತೇವೆ, ವಿಚ್ ಪ್ರೊವೈಡ್ಸ್ ದ ನರಿಶ್ಮೆಂಟ್ ಫಾರ್ MMC ಅಂದ್ರೆ ಏನು? ಮೈಕ್ರೋಸ್ಪೋರ್ ಮದರ್ ಸೆಲ್ಗೆ ನರಿಶ್ಮೆಂಟ್ ಅನ್ನ ಕೊಡ್ತದೆ. ಯಾವುದು? ಟಪೇಟಮ್ ಅಲ್ವಾ? ಸೊ ಅದ್ರ ಬಗ್ಗೆ ಕಲ್ತಿದ್ವಿ ನಾವು. ಅನಂತರ ನಾವು ಆಂಥರ್ನ ಬಗ್ಗೆ ಪೋಲನ್ ಗ್ರೈನ್ ನ ಬಗ್ಗೆ ಕಲ್ತ್ವಿ. ಪೋಲನ್ ಗ್ರೈನ್ ಹೇಗಿರ್ತದೆ? ಅದಕ್ಕೆ ಕೂಡ 2 ಕವರಿಂಗ್ ಇರ್ತದೆ ಅಲ್ವಾ? ಎಕ್ಸೈನ್ ಮತ್ತು ಇಂಟೈನ್ ಅನ್ನೋ ಕವರ್ ಇರ್ತದೆ. ಎಕ್ಸೈನ್ ಇಸ್ ದ ಔಟರ್ ಮೋಸ್ಟ್ ಲೇಯರ್ ವಿಚ್ ಇಸ್ ಪ್ರೊಟೆಕ್ಟೆಡ್ ಬೈ ಆರ್ ಕವರ್ಡ್ ಬೈ ಸ್ಪೋರೋಪೊಲೆನಿನ್. ಅಂದ್ರೆ ಅದು ತುಂಬಾ ತಿಕ್ಕಾಗಿರುವಂತಹ ಒಂದು ಲೇಯರ್ ಇರ್ತದೆ ಸ್ಪೋರೋಪೊಲೆನಿನ್ ಅನ್ನೋದು. ಅದು ಏನ್ ಮಾಡ್ತದೆ?
ಆಂಥರನ್ನ ಯಾವುದೇ ಎಂತ ಟೆಂಪರೇಚರಿಗಾಗಿರ್ಬಹುದು, ಯಾವುದೇ ಆಲ್ಕಲಿ ಮೆಟೀರಿಯಲ್ಗಾಗಿರ್ಬೋದು, ಆಸಿಡ್ ಮೆಟೀರಿಯಲ್ಗಾಗಿರ್ಬೋದು ಹಾಳಾಗದಂತೆ ಕಾಪಾಡ್ತದೆ. ಸೊ ಇಂಟೈನು ಕೂಡ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಇಂಟೈನು ಕೂಡ ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಇಂದ ಮಾಡಲ್ಪಟ್ಟಿದೆ ಅಲ್ವಾ? ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಇಂದ ಮಾಡಲ್ಪಟ್ಟಿದೆ. ಅದು ಅದಕ್ಕೆ ಪ್ರೊಟೆಕ್ಷನ್ ಅನ್ನ ಕೊಡ್ತದೆ. ಮತ್ತೆ ಅದರೊಳಗೆ ಸೈಟೋಪ್ಲಾಸಮ್ ಇರ್ತದೆ ಅಲ್ವಾ? ಮತ್ತೆ ಅದರಲ್ಲಿ 2 ಸೆಲ್ಸ್ ಇರ್ತದೆ. ಯಾವುದು? ವೆಜಿಟೇಟಿವ್ ನ್ಯೂಕ್ಲಿಯಸ್ ಮತ್ತು ಜನರೇಟಿವ್ ನ್ಯೂಕ್ಲಿಯಸ್ ಅಂತ ಹೇಳಿ. ವೆಜಿಟೇಟಿವ್ ನ್ಯೂಕ್ಲಿಯಸ್ ಲಾರ್ಜ್ ಇರ್ತದೆ, ಅಲ್ಲಿ ಫುಡ್ ರಿಸರ್ವ್ಸ್ ಅಂದ್ರೆ ಅದಕ್ಕೆ ಬೇಕಾದಂತ ಆಹಾರ, ಅಂದ್ರೆ ಅದು ಬೆಳೆಯುವ ತನಕ ಪೋಲನ್ ಟ್ಯೂಬ್ ಫಾರ್ಮ್ ಆಗಿ ಫರ್ಟಿಲೈಸೇಷನ್ ಆಗುವ ತನಕ ಆ ಪೋಲನ್ ಗ್ರೀನ್ ಹಾಗೆ ಇರ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಅಷ್ಟರ ತನಕ ಫುಡ್ ಅನ್ನ ಸಪ್ಲೈ ಮಾಡುದು ವೆಜಿಟೇಟಿವ್ ಸೆಲ್. ಅದರ ಮೇಲೆ ಏನಿರ್ತದೆ? ಜನರೇಟಿವ್ ಸೆಲ್. ಅದು ಸ್ಪಿಂಡಲ್ ಶೇಪ್ಡ್ ನ್ಯೂಕ್ಲಿಯಸ್ ಇರ್ತದೆ ಅಲ್ವಾ? ಮತ್ತೆ ಡೆನ್ಸ್ ಸೈಟೋಪ್ಲಾಸಮ್ ಇರ್ತದೆ. ಸೊ ಅದಿಷ್ಟು ಯಾವುದ್ರ ಬಗ್ಗೆ? ಪೋಲನ್ ಗ್ರೇನ್ ನ ಬಗ್ಗೆ. ಮತ್ತೆ ಪೋಲನ್ ಗ್ರೇನ್ ನ ಯಾವ್ದಕ್ಕೆ ಉಪಯೋಗಿಸ್ತಾರೆ ಅನ್ನೋದನ್ನ ನಾವು ಕಲ್ತಿದ್ವಿ. ಅದರಿಂದ ಅಲರ್ಜಿಕ್ ಆಗ್ತದೆ ಅನ್ನೋದನ್ನ ಕಲ್ತಿದ್ವಿ ಅಲ್ವಾ? ಸೊ ಇವತ್ತು ನಾವು ಪಿಸ್ಟಿಲ್ ನ ಬಗ್ಗೆ ಕಲಿಯುವ, ಅಂದ್ರೆ ಗೈನೋಶಿಯಂ ನ ಬಗ್ಗೆ ಕಲಿಯುವ. ನಿಮ್ಗೆಲ್ಲ ಗೊತ್ತಿರಬಹುದು ಪಿಸ್ಟಿಲ್ ಅಂದ್ರೆ ಏನು. ಪಿಸ್ಟಿಲ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ 3 ಪಾರ್ಟ್ಸ್. ಪಿಸ್ಟಿಲ್ 3 ಭಾಗಗಳನ್ನ ಹೊಂದಿರ್ತದೆ. ಇದು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ದ ಫ್ಲವರ್. ಅದರಲ್ಲಿ 3 ಭಾಗಗಳಿರ್ತದೆ. ಪಿಸ್ಟಿಲ್ ಅಂತ ಹೇಳಿದ್ರೆ ಮುಖ್ಯವಾಗಿ ಯಾವುದು? ಪಿಸ್ಟಿಲ್ ಅಂತ ಹೇಳಿದ್ರೆ ಒಂದು ಸ್ಟಿಗ್ಮಾ, ಮತ್ತೊಂದು ಸ್ಟೈಲ್, ಅದರ ಕೆಳಗೆ ಬಲ್ಜ್ಡ್ ಆಗಿರುವಂತಹ ಓವರಿ. ಆಯ್ತಾ? ಈ 3 ಭಾಗಗಳನ್ನ ಒಟ್ಟಿಗೆ ಏನಂತ ಕರೀತಾರೆ? ನಾವು ಪಿಸ್ಟಿಲ್ ಅಂತ ಹೇಳಿ ಕರಿತೇವೆ. ಸೊ pistil is a monocarpellary or a multicarpellary or syncarpus or apocarpus. pistil ಅನ್ನ ಬೇರೆ ಬೇರೆ ಭಾಗಗಳಾಗಿ ನಾವು ಮಾಡ್ತೇವೆ. ಅಂದ್ರೆ we can divide or classify the pistil into 4 parts. ಮೊನೋಕಾರ್ಪೆಲ್ಲರಿ ಮತ್ತು ಕಾರ್ಪೆಲ್ಲರಿ ಅಂತ ಹೇಳಿ. ಸೊ ಮುಖ್ಯವಾಗಿ 2 ಅಂದ್ರೆ ಮೊನೋಕಾರ್ಪೆಲ್ಲರಿ, ಮಲ್ಟಿಕಾರ್ಪೆಲ್ಲರಿ, ಮತ್ತೆ ಸಿನ್ಕಾರ್ಪಸ್ ಮತ್ತೆ ಅಪೋಕಾರ್ಪಸ್ ಅನ್ನೋದು. ಈಗ ಮೊನೋಕಾರ್ಪೆಲ್ಲರಿ ಅಂದ್ರೆ ಏನು? ಮೊನೋಕಾರ್ಪೆಲ್ಲರ್ ಅಂತ ಹೇಳಿದ್ರೆ ಸಿಂಗಲ್ ಕಾರ್ಪೆಲ್ ಇರುವಂತಹದ್ದು. ಸಿಂಗಲ್ ಕಾರ್ಪೆಲ್ ಅಂತ ಹೇಳಿದ್ರೆ ಹೀಗೆ ಒಂದು ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವಮ್. ನೋಡಿ, ಸ್ಟಿಗ್ಮಾ ಇದು ಸ್ಟೈಲ್ ಮತ್ತೆ ಓವಮ್ ಒಂದೇ ಇರ್ತದಲ್ವಾ? ಇದನ್ನ ಮೊನೋಕಾರ್ಪೆಲ್ಲರಿ ಅಂತ ಹೇಳ್ತಾರೆ. ಆಯ್ತಾ? ಮೊನೋಕಾರ್ಪಸ್ ಅವ್ರ ಮೊನೋಕಾರ್ಪೆಲ್ಲರಿ. ಇದೆರಡು ಎಕ್ಸಾಂಪಲ್ ಏನ್ ಕಾಣ್ತಾ ಇದೆ ನೋಡಿ ನಿಮ್ಗೆ, ಅದ್ರ ಆಚೆ ಮತ್ತು ಈಚೆ, ಇದೆರಡನ್ನ ಕೂಡ ಮಲ್ಟಿ ಕಾರ್ಪೆಲ್ಲರಿ ಅಂತ ಹೇಳ್ತಾರೆ. ಮಲ್ಟಿ ಕಾರ್ಪೆಲ್ಲರಿ ಅಂತ ಹೇಳಿದ್ರೆ ಮಲ್ಟಿ ಒಂದಿರುವುದಿಲ್ಲ, ಪಿಸ್ಟಲ್ ಒಂದಿರುವುದಿಲ್ಲ ಅಥವಾ ಕಾರ್ಪೆಲ್ ಒಂದಿರುವುದಿಲ್ಲ, ತುಂಬಾ ಇರ್ತದೆ. ಅದನ್ನ ಮಲ್ಟಿ ಕಾರ್ಪೆಲ್ಲರಿ ಅಂತ ಹೇಳ್ತಾರೆ. ಮಲ್ಟಿ ಕಾರ್ಪೆಲ್ಲರಿ 2 ವಿಧಗಳು. ಮಲ್ಟಿಕಾರ್ಪೆಲ್ಲರಿಲಿ 2 ವಿಧಗಳು. ಒಂದು ಎಪೋಕಾರ್ಪಸ್, ಮತ್ತೊಂದು ಸಿನ್ಕಾರ್ಪಸ್ ಅಂತ ಹೇಳಿ. ಎಪೋಕಾರ್ಪಸ್ ಅಂತ ಹೇಳಿದ್ರೆ ನೋಡಿ, ನಿಮಗೆ ಒಂದೇ ಇರ್ತದೆ, ಬೇರೆ ಅಂದ್ರೆ ಕಾರ್ಪೆಲ್ಸ್ ಬೇರೆ ಬೇರೆ ಇರ್ತದೆ, ಮತ್ತದು ಫ್ರೀ ಇರ್ತದೆ. ಎಪೋಕಾರ್ಪಸ್ ಅಂದ್ರೆ ಏನು? ದೇರ್ ಆರ್ ಮೆನಿ ಕಾರ್ಪೆಲ್ಸ್. ಹೇಗೆ ಬರಿಬೇಕು ನೋಡಿ, ನಾನು ಇಲ್ಲಿ ಬರಿತೇನೆ. ಇದು ಎಪೋಕಾರ್ಪಸ್ಗೆ ಉದಾಹರಣೆ. ಈ ಫ್ಲವರ್ ಎಪೋಕಾರ್ಪಸ್ಗೆ. ಎಪೋಕಾರ್ಪಸ್ ಅಂದ್ರೆ ಏನು? ನಾನು ಇಲ್ಲಿ ಬರಿತೇನೆ ನೋಡಿ. ಎಪೋಕಾರ್ಪಸ್ ಮತ್ತು ಸಿನ್ಕಾರ್ಪಸ್ ಅದು ಮಲ್ಟಿಕಾರ್ಪೆಲ್ಲರಿ. ಆಯ್ತಾ? ಮಲ್ಟಿಕಾರ್ಪೆಲ್ಲರಿ. ಎಪೋಕಾರ್ಪಸ್ ಅಂದ್ರೆ ಏನು? ದೇ ಕಾರ್ಪೆಲ್ಸ್ ಆರ್ ಫ್ರೀ. and there are many carpels. ಆಯ್ತಾ? ಎಪೋಕಾರ್ಪಸ್ ಅಂತ ಹೇಳಿದ್ರೆ ಏನು? ಮೆನಿ ಕಾರ್ಪೆಲ್ಸ್ ಇರ್ತದೆ, ಮತ್ತೆ ಕಾರ್ಪೆಲ್ಸ್ ಎಲ್ಲವೂ ಏನಾಗಿರ್ತದೆ? ಫ್ರೀ ಆಗಿರ್ತದೆ. ಸಿನ್ಕಾರ್ಪಸ್ ಅಂದ್ರೆ ಏನು? ಸಿನ್ಕಾರ್ಪಸ್ ಅಂತ ಹೇಳಿದ್ರೆ ಮೆನಿ ಕಾರ್ಪೆಲ್ಸ್, ಇದರಲ್ಲಿ ಕೂಡ ಕಾರ್ಪೆಲ್ಸ್ ಮೆನಿ, ಬಟ್ ದೇ ಆರ್ ಫ್ಯೂಸ್ಡ್. ಆಯ್ತಾ? ದೇ ಆರ್ ಫ್ಯೂಸ್ಡ್ ಅಟ್ ದ ಎಂಡ್. ನೋಡಿ, ಎಲ್ಲಾ ಕಾರ್ಪೆಲ್ಗಳು ಏನಾಗಿದೆ? ಕೆಳಗೆ ಒಂದು ಓವಮ್ಗೆ ಅಂಟಿಕೊಂಡಿದೆ. ಅದನ್ನ ನಾವು ಸಿನ್ಕಾರ್ಪಸ್ ಅಂತ ಹೇಳ್ತಾರೆ. ನೋಡಿ, ಇದು ಸಿನ್ಕಾರ್ಪಸ್ಗೆ ಉದಾಹರಣೆ. ಸಿನ್ಕಾರ್ಪಸ್ ಇದು ಯಾವುದು ಅಂತ ನೋಡ್ಬೋದಾ? ಇದು ಪೈನಾಪಲ್. ಇದೇನಿದೆ ನೋಡಿ, ಪೈನಾಪಲ್ ಇದು. ಆಯ್ತಾ? ಪೈನಾಪಲ್ ಯಾವುದಕ್ಕೆ ಉದಾಹರಣೆ? ಸಿನ್ಕಾರ್ಪಸ್ಗೆ ಉದಾಹರಣೆ. ಆಯ್ತಾ? ಎಪೋಕಾರ್ಪಸ್ ನೋಡಿರ್ಬೋದು, ಈ ಕಲರ್ ಫ್ಲವರ್. ಇದೊಂದು ವೈಲ್ಡ್ ಪ್ಲಾಂಟ್ ನ ಫ್ಲವರ್. ಮತ್ತೆ ಮೊನೋಕಾರ್ಪಸ್ಗೆ ಉದಾಹರಣೆ. ಸೊ ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ ಫಾರ್ ಮೊನೋಕಾರ್ಪಸ್. ಇದು ಪೀ ಪ್ಲಾಂಟ್. ಆಯ್ತಾ? ಇದು ಚಿತ್ರ ಯಾವುದ್ರದ್ದು? ಪೀ ಪ್ಲಾಂಟಿನ ಎಕ್ಸಾಂಪಲ್. ಪೀ ಪ್ಲಾಂಟಿನ ಒಂದು ಚಿತ್ರ ಕೊಟ್ಟಿದ್ದಾರೆ ಮೊನೋಕಾರ್ಪಸ್ಗೆ. ಅರ್ಥ ಆಯ್ತಾ? ಕಾರ್ಪೆಲ್ಸ್ ಅಲ್ಲಿ ಎಷ್ಟು ವಿಧಗಳಿವೆ? ಕಾರ್ಪೆಲ್ಸ್ ಆರ್ ಪಿಸ್ಟಿಲ್ is classified into
so many parts. Which are the four division? One is monocarpellary, multicarpellary, syncarpous and apocarpous. What is monocarpellary? A single pistil is present. What is multicarpellary? Many pistils are present. And what is syncarpous? Pistils are fused together, ಜೋಡಣೆ ಆಗಿದೆ, ಅದನ್ನ syncarpous ಅಂತ ಹೇಳ್ತಾರೆ. What is apocarpous? Apocarpous is nothing but they remain free, that is called as a apocarpous. ಇದು ಅರ್ಥ ಆಯ್ತಾ ನಿಮಗೆ? ಪಿಸ್ಟಿಲ್ ನ ಬಗ್ಗೆ ಅರ್ಥ ಆಯ್ತಾ? ವಿಚ್ ಆರ್ ದ 3 ಪಾರ್ಟ್ಸ್ ಅಂತ ಹೇಳಿ ಅರ್ಥ ಆಯ್ತಲ್ಲ? ಜಸ್ಟ್ ಒನ್ಸ್ ಅಗೇನ್ ವಿಲ್ ಸಿ ದ ಪಾರ್ಟ್ಸ್ ಆಫ್ ದ ಪಿಸ್ಟಿಲ್. ಸೊ ಫಸ್ಟ್ ಒನ್ ಇಸ್ ದ ಸ್ಟಿಗ್ಮಾ. ಯು ಕ್ಯಾನ್ ಸಿ ದ ಪಿಕ್ಚರ್ ಹಿಯರ್ ಇಸ್ ಅಂದ್ರೆ ನಿಮಗೆ ಪಿಕ್ಚರ್ ಕಾಣ್ತದೆ. ಸ್ಟಿಗ್ಮಾ ಮೇಲೆ ಕ್ರೌನ್ ಶೇಪ್ಡ್ ಸ್ಟ್ರಕ್ಚರ್ ಆಫ್ ದ ಪಿಸ್ಟಲ್ ಇಸ್ ಕಾಲ್ಡ್ ಆಸ್ ದ ಸ್ಟಿಗ್ಮಾ. ಸ್ಟಿಗ್ಮಾದ ಕೆಲಸ ಏನು? ಈ ಪೋಲನ್ ಬಂದು ಬೀಳುದು ಎಲ್ಲಿ ಗೊತ್ತಾ? ಇಲ್ಲಿ, ಆ ಸ್ಟಿಗ್ಮಾದ ಹತ್ರ ಪೋಲನ್ ಇಲ್ಲಿ ಬಂದು, ಇಟ್ ಇಸ್ ಅ ಸೈಟ್ ವೇರ್ ದ ಪೋಲನ್ ವಿಲ್ ಲ್ಯಾಂಡ್. ಅಂದ್ರೆ ಇದು ಜಾಗ, ಎಲ್ಲಿ ಯಾವುದಕ್ಕೆ ಜಾಗ? ಪೋಲನ್ ಬಂದು ಬೀಳುವ ಜಾಗವೇ ಸ್ಟಿಗ್ಮಾ. ಅನಂತರ ಸ್ಟೈಲ್ ಅಂದ್ರೆ ಏನು? ಅ ಸ್ಲೆಂಡರ್ ಸ್ಟ್ರಕ್ಚರ್ ಕನೆಕ್ಟಿಂಗ್ ಸ್ಟಿಗ್ಮಾ ಟು ದ ಓವರಿ. ಇದು ಜಾಗ. ಇಟ್ ಇಸ್ ಅ ಪಾತ್ ಆಲ್ಸೋ. ವಿ ಆಲ್ಸೋ ರೆಫರ್ ಆಸ್ ದ ಪಾತ್ ಆಫ್ ಪೋಲನ್ ಟು ರೀಚ್ ಓವರಿ. ಆಯ್ತಾ? ಏನಾಗ್ತದೆ? ಇದು ಪಾತ್. ಯಾವುದಕ್ಕೆ ಪಾತ್? ಈ ಪೋಲನ್ ಗ್ರೇನಿಗೆ, ಪೋಲನ್ ನ್ಯೂಕ್ಲಿಯಗೆ ಉಂಟಲ್ಲ, ಇದು ಹೀಗೆ ಮೂವ್ ಆಗ್ಲಿಕ್ಕೆ ಇದು ಜಾಗ. ಯಾವುದು? ಸ್ಟೈಲ್. ಆರ್ ಎಲ್ಸ್ ವಿ ಕ್ಯಾನ್ ಆಲ್ಸೋ ಸೇ ಇಟ್ ಆಸ್ ವಾಟ್? ಇಟ್ ಈಸ್ ದ ವಾಟ್? ಅ ಕನೆಕ್ಟಿಂಗ್ ಟ್ಯೂಬ್ ವಿಚ್ ಕನೆಕ್ಟ್ ದ ಸ್ಟಿಗ್ಮಾ ಅಂಡ್ ದ ಓವರಿ. ಹಾಗೆ ಕೂಡ ನಾವು ಹೇಳ್ಬಹುದು ಅದನ್ನ. ಯಾವ್ದನ್ನ? ಸ್ಟೈಲ್ ಅನ್ನ. ಓವರಿ ದ ಬೇಸಲ್ ಪಾರ್ಟ್ ಅಂದ್ರೆ ಕೆಳಗಿನ ಪಾರ್ಟ್ ಕಂಟೈನಿಂಗ್ ದ ಓವೇರಿಯನ್ ಕ್ಯಾವಿಟಿ. ಓವೇರಿಯನ್ ಕ್ಯಾವಿಟಿ ಅಂತ ಹೇಳಿದ್ರೆ ಜಾಗ, ಲೊಕ್ಯೂಲ್ ಅಂತ ಹೇಳ್ತೇವೆ ನಾವು. ಲಾಕ್ಯೂಲ್, ಆಯ್ತಾ? ಲಾಕ್ಯೂಲ್ ಅಂತ ಹೇಳ್ತೇವೆ. ಆ ಓವೇರಿಯನ್ ಕ್ಯಾವಿಟಿಯನ್ನ ಹೊಂದಿರುವಂತದನ್ನ ನಾವು ಹೊರಗಿದ್ದು ನೋಡಿ, ಹೊರಗಿನ ಸ್ಟ್ರಕ್ಚರ್ ಅನ್ನ ಓವರಿ ಅಂತ ಹೇಳ್ತೇವೆ. ಒಳಗೆ, ಅದ್ರ ಒಳಗೆ ಒವ್ಯೂಲ್ಸ್ ಇರ್ತದೆ. ಆಯ್ತಾ? ಓವರಿಯ ಒಳಗೆ ಏನಿರ್ತದೆ? ಒವ್ಯೂಲ್ಸ್ ಇರ್ತದೆ. ಪ್ಲಾಸೆಂಟಾ. ಪ್ಲಾಸೆಂಟಾ is not visible here, but I'll show you later. Placenta found within the ovarian cavity. ಇಲ್ಲಿ ಪ್ಲಾಸೆಂಟಾ ಇದ್ರ ಒಳಗೆ ಇರ್ತದೆ. ಆಯ್ತಾ? ಪ್ಲಾಸೆಂಟಾ ಇದ್ರ ಒಳಗೆ ಹೀಗೆ ಇರ್ತದೆ. ಆಯ್ತಾ? ಅದು ಪ್ಲಾಸೆಂಟಾ. ಪ್ಲಾಸೆಂಟಾ ಅಂತ ಇಲ್ಲಿ ಕೊಡ್ಲಿಲ್ಲ, ಪಿಕ್ಚರ್ ನಿಮ್ಗೆ ತೋರಿಸ್ತಾ, ಪ್ಲಾಸೆಂಟಾದ ಚಿತ್ರ ಇಲ್ಲ, ಮತ್ತೆ ತೋರಿಸ್ತೇನೆ ನಾನು ಪ್ಲಾಸೆಂಟಾ ಎಲ್ಲಿ ಇರ್ತದೆ ಅಂತ ಹೇಳಿ. ಆದ್ರೆ ಪಿಸ್ಟಲ್ ಹ್ಯಾಸ್ ಅ 3 ಮೇನ್ ಪಾರ್ಟ್ಸ್: ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ. ಇನ್ಸೈಡ್ ದ ಓವರಿ ದೇರ್ ಇಸ್ ಅ ಓವ್ಯೂಲ್. ಓಕೆ, ನೆಕ್ಸ್ಟ್ ಮೆಗಾಸ್ಪೊರಾಂಜಿಯಂ ಅಂದ್ರೆ ಏನು? ವಾಟ್ ಇಸ್ ಇಟ್? ಈಗ ಮೆಗಾಸ್ಪೊರಾಂಜಿಯಂ ಅಂತ ಹೇಳಿದ್ರೆ ಓವ್ಯೂಲ್ ಅನ್ನ ಮೆಗಾಸ್ಪೊರಾಂಜಿಯಂ ಅಂತ ಹೇಳ್ತಾರೆ. ಅಲ್ಲಿ ಪೋಲನ್ ಗ್ರೇನ್ ಅನ್ನ ಮೈಕ್ರೋಸ್ಪೊರಾಂಜಿಯಂ ಅಂತ ಹೇಳ್ತಾರೆ. ಫಿಮೇಲ್ ಅಲ್ಲಿ ಓವ್ಯೂಲ್ ಅನ್ನ ಮೆಗಾಸ್ಪೊರಾಂಜಿಯಂ ಅಂತ ಹೇಳ್ತಾರೆ. ಸೊ ಓವ್ಯೂಲ್ ಹ್ಯಾಸ್ ಅನದರ್ ನೇಮ್ ದಟ್ ಇಸ್ ಕಾಲ್ಡ್ ಆಸ್ ಅ ಮೆಗಾಸ್ಪೊರಾಂಜಿಯಾ. ಆಯ್ತಾ? ಓಕೆ, ಸೊ ಇಟ್ ಈಸ್ ಅಟ್ಯಾಚ್ ಟು ದ ಪ್ಲಾಸೆಂಟಾ. ಮೆಗಾಸ್ಪೊರಾಂಜಿಯಂ ಏನಿದೆ ನೋಡಿ, ಅದು ಪ್ಲಾಸೆಂಟಕ್ಕೆ ಅಂಟಿಕೊಂಡಿರ್ತದೆ. ಈಗ ಇದು ಓವರಿ ಆದ್ರೆ ಓವ್ಯೂಲ್ ಹೀಗೆ ಇರ್ತದಲ್ವಾ? ಓವ್ಯೂಲ್ ಇದನ್ನ, ಈ ಜಾಗವನ್ನ ಏನಂತ ಹೇಳ್ತಾರೆ? ಎಲ್ಲಿ ಅಟ್ಯಾಚ್ ಆಗಿದೆ ಆ ಜಾಗವನ್ನ ಪ್ಲಾಸೆಂಟಾ ಅಂತ ಹೇಳ್ತಾರೆ. ಓಕೆ, now this number of ovules may vary. Sometimes it is a single ovule, sometimes it is a many ovule. ಕೆಲವೊಮ್ಮೆ ಈ ಓವ್ಯೂಲ್ಗಳ ಸಂಖ್ಯೆ ಏನಾಗ್ತದೆ? ವೇರೀಸ್ ಆಗ್ತದೆ ಸಸ್ಯಗಳಲ್ಲಿ. ಅರ್ಥ ಆಯ್ತಾ? ಕೆಲವೊಂದು ಸಸ್ಯಗಳಲ್ಲಿ ಒಂದೇ ಓವ್ಯೂಲ್ ಇರ್ತದೆ, ಕೆಲವೊಂದು ಸಸ್ಯಗಳಲ್ಲಿ ಮೆನಿ ಓವ್ಯೂಲ್ಸ್ ಇರ್ತದೆ, ಮಲ್ಟಿ ಓವ್ಯೂಲ್ಸ್ ಇರ್ತದೆ. ಒಂದೇ ಓವ್ಯೂಲ್ಗೆ ಯಾವುದೆಲ್ಲ ಎಕ್ಸಾಂಪಲ್? ಒಂದು ವೀಟ್, ಅದರಲ್ಲಿ ಒಂದೇ ಓವ್ಯೂಲ್ ಇರುದು. ಮತ್ತೊಂದು ಮ್ಯಾಂಗೋ. ನೀವು ಮ್ಯಾಂಗೋ ಅನ್ನು ನೋಡಿರ್ಬಹುದು. ಮ್ಯಾಂಗೋದ ಬೀಜ ನೋಡಿ, ಒಂದೇ ಬೀಜ ಒಳಗಿರ್ತದೆ ನೋಡಿ. ಸೊ ಅದು ಸಿಂಗಲ್ ಓವ್ಯೂಲಿಗೆ ಒಂದು ಎಕ್ಸಾಂಪಲ್. ಮತ್ತೆ ಮೆನಿ ಓವ್ಯೂಲ್ಸ್ ಅಲ್ಲಿ ಎಷ್ಟು ತುಂಬಾ ಬೀಜಗಳಾಗುವಂತಹದ್ದು? ಪಪಾಯ, ವಾಟರ್ಮೆಲನ್, ದೋಸ್ ಆರ್ ದ ಎಕ್ಸಾಂಪಲ್ ಫಾರ್ ದ ಮೆನಿ ಓವ್ಯೂಲ್ಸ್. ಅರ್ಥ ಆಯ್ತಾ? ಓವರಿ ಒಳಗೆ ಓವ್ಯೂಲ್ ಇರ್ತದೆ, ಅದನ್ನ ನಾವು ಮೆಗಾಸ್ಪೊರಾಂಜಿಯಂ ಅಂತ ಹೇಳ್ತೇವೆ. ಈ ಓವ್ಯೂಲ್ಗಳ ಸಂಖ್ಯೆ ಸಸ್ಯದಿಂದ ಸಸ್ಯಕ್ಕೆ ಏನಾಗ್ತದೆ? ಡಿಫರ್ ಆಗ್ತದೆ. Sometimes there will be a single ovule, example wheat and mango. Sometimes there are many ovules are present, example papaya and watermelon. ಅರ್ಥ ಆಯ್ತಾ? ಈಗ ಮೆಗಾಸ್ಪೊರಾಂಜಿಯಂ ನ ಬಗ್ಗೆ ನಾವು ಕಲಿಯುವ. ಸೊ ಸ್ಟ್ರಕ್ಚರ್ ಆಫ್ ದ ಟಿಪಿಕಲ್ ಓವ್ಯೂಲ್, ದಟ್ ಇಸ್ ನಥಿಂಗ್ ಬಟ್ ಮೆಗಾಸ್ಪೊರಾಂಜಿಯಂ. ನೋಡಿ ಇಲ್ಲಿ ಫ್ಯೂನಿಕಲ್, ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ, ಮತ್ತೆ ನಿಮ್ಗೆ ಚಿತ್ರ ತೋರಿಸ್ತೇನೆ, ಆಗ ಇನ್ನೊಮ್ಮೆ ಹೇಳ್ತೇನೆ.
ಫಸ್ಟ್ ಪಾರ್ಟ್ ಇಸ್ ಅ ಫ್ಯೂನಿಕಲ್. ಇಟ್ ಈಸ್ ಅ ಸ್ಟಾಕ್. ಸ್ಟಾಕ್ ಅಂತ ಹೇಳಿದ್ರೆ ಒಂದು ಕುತ್ತಿಗೆ ತರದ ಭಾಗ ಅಥವಾ ಅಂಟಿಕೊಂಡಂತಹ ಒಂದು ಭಾಗ. ಸ್ಟಾಕ್ ಅಟ್ಯಾಚ್ ಟು ದ ಓವ್ಯೂಲ್ ಟು ದ ಪ್ಲಾಸೆಂಟಾ. ಪ್ಲಾಸೆಂಟಾ ಮತ್ತು ಓವ್ಯೂಲ್ ಅನ್ನ ಕನೆಕ್ಟ್ ಮಾಡುವ ಒಂದು ಜಾಗ ಏನಿದೆ ನೋಡಿ, ಅದನ್ನ ನಾವು ಏನಂತ ಹೇಳ್ತೇವೆ, ಅದನ್ನ ನಾವು ಫ್ಯೂನಿಕಲ್ ಅಂತ ಹೇಳ್ತೇವೆ. ಹೈಲಮ್. ಹೈಲಮ್ ಅಂದ್ರೆ ಏನು? ಹೈಲಮ್ ಅಂತ ಹೇಳಿದ್ರೆ ಇಟ್ ಈಸ್ ದ ಜಂಕ್ಷನ್ ಬಿಟ್ವೀನ್ ದ ಓವ್ಯೂಲ್ ಅಂಡ್ ಫ್ಯೂನಿಕಲ್. ಫ್ಯೂನಿಕಲ್ ಮತ್ತು ಓವ್ಯೂಲ್ ನ ನಡುವೆ ಇರುವ ಜಂಕ್ಷನ್, ಒಂದು ಕಾಮನ್ ಪಾತ್ ಉಂಟಲ್ಲ, ಕಾಮನ್ ಜಾಗ ಅಂತ ಹೇಳ್ಬೋದು, ಅದನ್ನ ಹೈಲಮ್ ಅಂತ ಹೇಳ್ತಾರೆ. ಮತ್ತೆ ಇಂಟೆಗ್ಯುಮೆಂಟ್ಸ್ ಅಂದ್ರೆ ಏನು? ಇಟ್ ಈಸ್ ಅ ಪ್ರೊಟೆಕ್ಟಿವ್ ಲೇಯರ್ ಅರೌಂಡ್ ದ ಓವ್ಯೂಲ್ಸ್. ನೋಡಿ, ಓವ್ಯೂಲ್ ಇದೆ, ಓವ್ಯೂಲಿಗೆ ಅದನ್ನ ಪ್ಲಾಸೆಂಟಕ್ಕೆ ಕನೆಕ್ಟ್ ಮಾಡುವ ಜಾಗವನ್ನ ಏನಂತ ಹೇಳ್ತಾರೆ? ಫ್ಯೂನಿಕಲ್ ಅಂತ ಹೇಳ್ತಾರೆ. ಆ ಎರಡರ ಮಧ್ಯೆ ಇರುವ ಜಂಕ್ಷನ್ ಅನ್ನ, ಓವ್ಯೂಲ್ ಮತ್ತು ಫ್ಯೂನಿಕಲ್ ನ ಮಧ್ಯೆ ಇರುವ ಜಂಕ್ಷನ್ ಅನ್ನ ಹೈಲಮ್ ಅಂತ ಹೇಳ್ತಾರೆ. ಆ ಓವ್ಯೂಲ್ ಅನ್ನ ಒಂದು ಕನೆಕ್ಟ್ ಆಗಿರೋ ಹೊರಗಿನ ಲೇಯರ್ ಅನ್ನ ನಾವೇನಂತ ಕರಿತೇವೆ? ಇಂಟೆಗ್ಯುಮೆಂಟ್ಸ್ ಅಂತ ಕರಿತೇವೆ. ಲೀವ್ ಅ ಸ್ಮಾಲ್ ಓಪನಿಂಗ್. ಅದರಲ್ಲಿ ಒಂದು ಖಾಲಿ ಜಾಗ ಇದೆ ಆ ಇಂಟೆಗ್ಯುಮೆಂಟ್ಸ್ ನ ನಡುವೆ. ಇದು ಓವ್ಯೂಲ್ ಆದ್ರೆ ಇದಕ್ಕೊಂದು ಕವರಿಂಗ್, ಆಯ್ತಾ? ಇದ್ರ ನಡುವೆ ಒಂದು ಖಾಲಿ ಜಾಗ ಬಿಟ್ಟಿದೆ. ಇದನ್ನ ಆಯ್ತಾ ಮೈಕ್ರೋಪೈಲ್ ಅಂತ ಹೇಳ್ತಾರೆ. ಈ ಜಾಗವನ್ನ ಏನಂತ ಹೇಳ್ತೇವೆ ನಾವು? ಮೈಕ್ರೋಪೈಲ್ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಮತ್ತೆ ಚಲಾಜಾ. ಇಟ್ ಈಸ್ ಅ ಬೇಸಲ್ ಪಾರ್ಟ್ ಆಫ್ ದ ಅಪೋಸಿಟ್ ಟು ದ ಮೈಕ್ರೋಪೈಲರ್ ಎಂಡ್. ಈ ಕೆಳಗಿರುವ ಅಂತಹ ಒಂದು ಜಾಗ ಉಂಟಲ್ಲ, ಈ ಜಾಗ, ಕೆಳಗಿನ ಜಾಗ, ಬೇಸಲ್ ಪಾರ್ಟ್, ಈ ಜಾಗವನ್ನ ನಾವು ಚಲಾಜಾ ಅಂತ ಹೇಳ್ತಾರೆ, ಅಪೋಸಿಟ್ ಟು ದ ಮೈಕ್ರೋಪೈಲರ್ ಎಂಡ್. ಮತ್ತೆ ಇಂಟರ್ನಲ್ ಕಾಂಪೊನೆಂಟ್ಸ್. ಇದ್ರ ಒಳಗೆ ಏನಿದೆ? ಓವ್ಯೂಲ್ ನ ಒಳಗೆ ಏನಿದೆ? ನಾವೀಗ ಹೊರಗೆ ಓವ್ಯೂಲ್ ನ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡಿದ್ವಿ. ಈಗ ಓವ್ಯೂಲ್ ನ ಒಳಗೆ ಏನಿದೆ? ಓವ್ಯೂಲ್ ನ ಒಳಗೆ ದೇರ್ ಇಸ್ ಅ ನ್ಯೂಕ್ಲಿಯಸ್. ಆಯ್ತಾ? ಒಳಗೆ ಏನಿದೆ? ನ್ಯೂಕ್ಲಿಯಸ್, ಸೆಂಟ್ರಲ್ ಟಿಶ್ಯೂ ವಿತ್ ದ ರಿಸರ್ವ್ ಫುಡ್. ಇದ್ರ ಒಳಗೆ ನ್ಯೂಕ್ಲಿಯಸ್ ಇದೆ ಅಲ್ವಾ, ಎಂಬ್ರಿಯೋ ಇದೆ. ಆಯ್ತಾ? ನ್ಯೂಕ್ಲಿಯಸ್ ನ ಹೊರಗಡೆ ಎಂಬ್ರಿಯೋ, ಅದ್ರಲ್ಲಿ ಏನಿದೆ? ರಿಸರ್ವ್ ಫುಡ್ ಇದೆ. ಅದು ಬೀಜ ಏನಾಗುವ ತನಕ, ಝೈಗೋಟ್ ಆಗುವ ತನಕ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಅದಕ್ಕೆ ಆಹಾರ ಸಪ್ಲೈ ಆಗ್ತಾ ಇರ್ಬೇಕಲ್ವಾ, ಶಕ್ತಿ ಬೇಕಲ್ವಾ ಅದಕ್ಕೆ. ಸೊ ಟು ಕಂಡಕ್ಟ್ ಸೋ ಮೆನಿ ಆಫ್ ದ ವಾಟ್ ಮೆಟಬಾಲಿಕ್ ಆಕ್ಟಿವಿಟಿ, ಅಂದ್ರೆ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರ್ಬೇಕಾದ್ರೆ ಅದಕ್ಕೆ ಶಕ್ತಿ ಬೇಕು, ಅದಕ್ಕೆ ಫುಡ್ ಬೇಕು. ಸೊ ಆ ಫುಡ್, ನ್ಯೂಟ್ರಿಟಿವ್ ಫುಡ್ ಅಲ್ಲಿ ಎಲ್ಲಿ ಇರ್ತದೆ? ಆ ಎಂಬ್ರಿಯೋದೊಳಗೆ ಇರ್ತದೆ. ಎಂಬ್ರಿಯೋ ಸ್ಯಾಕ್, ಮತ್ತೊಂದು ವರ್ಡ್ ನೋಡಿ, ಎಂಬ್ರಿಯೋ ಸ್ಯಾಕ್. ಇಟ್ ಈಸ್ ಅ ಫೀಮೇಲ್ ಗೆಮೆಟೋಫೈಟ್ ಲೊಕೇಟೆಡ್ ವಿದಿನ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಟಿಪಿಕಲಿ ಫಾರ್ಮ್ಡ್ ಫ್ರಮ್ ಅ ಸಿಂಗಲ್ ಮೆಗಾಸ್ಪೋರ್. ಒಂದು ಮೆಗಾಸ್ಪೋರ್ ಇಂದ, ಅಂದ್ರೆ ಒಂದು ಓವ್ಯೂಲ್ ನಿಂದ ಏನಾಗ್ತದೆ? ಒಂದು ಹೊರಗೊಂದು ಸ್ಯಾಕ್ ತರ, ಒಂದು ಕವರ್ ತರ ಆಗ್ತದೆ. ಅದರ ಒಳಗೆ ಏನಿರ್ತದೆ? ಲೊಕೇಟೆಡ್ ವಿದಿನ್ ದ ನ್ಯೂಕ್ಲಿಯಸ್ ನ ಒಳಗೆ ಇರ್ತದೆ ಅದು. ಮತ್ತೆ ಮೆಗಾಸ್ಪೋರೋಜೆನೆಸಿಸ್ ಅಂದ್ರೆ ಏನು? ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳಿದ್ರೆ, ಮೆಗಾಸ್ಪೋರ್ ಅಂತ ಹೇಳಿದ್ರೆ ಓವ್ಯೂಲ್, ಮೆಗಾಸ್ಪೋರೋಜೆನೆಸಿಸ್ ಅಂದ್ರೆ ಏನು? ಮೆಗಾಸ್ಪೋರ್ ಅಂತ ಹೇಳಿದ್ರೆ ಓವ್ಯೂಲ್ ಅಂತ ಗೊತ್ತುಂಟು. ಜೆನೆಸಿಸ್ ಅಂದ್ರೆ ಏನು? ಸಿಂಥೆಸಿಸ್. ಜೆನೆಸಿಸ್ ಅಂದ್ರೆ ಏನು? ಸಿಂಥೆಸಿಸ್. ಸಿಂಥೆಸಿಸ್ ಆರ್ ಫಾರ್ಮೇಶನ್. ಅಂದ್ರೆ ಆ ಮೆಗಾಸ್ಪೋರ್ ಅನ್ನು ಫಾರ್ಮ್ ಮಾಡುವ ಕ್ರಿಯೆ ಏನಿದೆ ನೋಡಿ, ಅದನ್ನ ನಾವು ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳ್ತಾರೆ. ದ ಪ್ರಾಸೆಸ್ ಆಫ್ ಫಾರ್ಮಿಂಗ್ ಮೆಗಾಸ್ಪೋರ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್. ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್, ಇದನ್ನ ಏನಂತ ಹೇಳ್ತೇವೆ ನಾವು? ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳ್ತೇವೆ. MMC is found in the micropylar region. ಆಯ್ತಾ? ಮೆಗಾಸ್ಪೋರ್ ಎಲ್ಲಿರ್ತದೆ? ಮೈಕ್ರೋಪೈಲರ್ ರೀಜನ್ಗೆ ಹತ್ರವಾಗಿ ಇರ್ತದೆ. ಈಗ ನಾವೊಮ್ಮೆ ಸ್ಟ್ರಕ್ಚರ್ ಅನ್ನ ನೋಡುವ. ನೋಡಿ, ಮೆಗಾಸ್ಪೋರ್ಸ್ ಹೇಗಿದೆ ಅಥವಾ ಎಲ್ಲಾ ಪಾರ್ಟ್ಸ್ ಅನ್ನ ಇನ್ನೊಮ್ಮೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದನ್ನು ನೋಡಿ, ಹೈಲಮ್ ಇದು ಫ್ಯೂನಿಕಲ್. ಸ್ಟಾಕ್ ನೋಡಿ, ಕುತ್ತಿಗೆ ತರದ ಒಂದು ಭಾಗ ಅಲ್ವಾ? ಇದು ಎಲ್ಲಿ ಯಾವುದನ್ನ ಕನೆಕ್ಟ್ ಮಾಡ್ತದೆ? ಹೈಲಮ್, ಸಾರಿ ಫ್ಯೂನಿಕಲ್, ಅಟ್ಯಾಚಿಂಗ್ ಟು ದ ಓವ್ಯೂಲ್ ಅಂಡ್ ಪ್ಲಾಸೆಂಟಾ. ಓವ್ಯೂಲ್ ಮತ್ತು ಪ್ಲಾಸೆಂಟವನ್ನ, ಓವ್ಯೂಲ್ ಒಳಗಿದೆ ಅಥವಾ ಇದು ಇಡೀ ಭಾಗ ಓವ್ಯೂಲ್, ಇದಿಡೀ ಭಾಗ ಏನಿದೆ ನೋಡಿ ಓವ್ಯೂಲ್. ಓವ್ಯೂಲ್ ಮತ್ತು ಪ್ಲಾಸೆಂಟವನ್ನ ಕನೆಕ್ಟ್ ಮಾಡುವಂತಹ ಭಾಗ. ಪ್ಲಾಸೆಂಟಾ ಅಂತ ಹೇಳಿದ್ರೆ ಇದೆ ಅಲ್ವಾ, ಇದು ಪ್ಲಾಸೆಂಟವೇ. ಸೊ ಅದನ್ನ ಏನಂತ ಹೇಳ್ತೇವೆ ನಾವು? ಫ್ಯೂನಿಕಲ್ ಅಂತ ಹೇಳ್ತಾರೆ. ಇಟ್ ಈಸ್ ಅ ಸ್ಟಾಕ್ ಲೈಕ್ ಸ್ಟ್ರಕ್ಚರ್. ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ದಟ್ ಕನೆಕ್ಟ್ ಯಾವುದೆಲ್ಲ? ಓವ್ಯೂಲ್ ಅಂಡ್ ಪ್ಲಾಸೆಂಟಾ. ಓವ್ಯೂಲ್ ಅಂಡ್
ಪ್ಲಾಸೆಂಟಾ. ನೋಡಿ ಹೈಲಮ್ ನೋಡಿ, ಈಗ ಹೈಲಮ್ ನೋಡಿ, ಹೈಲಮ್ ಈ ಭಾಗವನ್ನ ನಾವು ಹೀಗೆ ಬಂದಂತಹ ಭಾಗ ಏನಿದೆ ನೋಡಿ ಅದನ್ನ ಹೈಲಮ್ ಅಂತ ಹೇಳ್ತಾರೆ. ಹೈಲಮ್ನ ಕೆಲಸ ಏನು? ಇಟ್ ಈಸ್ ದ ಜಂಕ್ಷನ್ ಬಿಟ್ವೀನ್ ಓವ್ಯೂಲ್ ಅಂಡ್ ಫ್ಯೂನಿಕಲ್. ಸೊ ಆ ಓವ್ಯೂಲ್ ಒಳಗಿದೆ ಅಲ್ವಾ ಮೆಗಾಸ್ಪೋರ್, ಅದು ಓವ್ಯೂಲ್. ಆ ಮೆಗಾಸ್ಪೋರ್ ಮತ್ತೆ ಫ್ಯೂನಿಕಲ್ ನ ಜಂಕ್ಷನ್ ನೋಡಿ, ನಡುವಿನ ಜಂಕ್ಷನ್ ಎರಡು ಕೂಡ ಕನೆಕ್ಟ್ ಆಗುವಂತಹದ್ದು. ಇದರ ಒಳಗಿರುವಂತಹದ್ದು ಇದು ಮೆಗಾಸ್ಪೋರ್ ಅಲ್ವಾ, ಇದು ಮೆಗಾಸ್ಪೋರ್ ಅಲ್ವಾ. ಸೊ ಮೆಗಾಸ್ಪೋರ್ ಮತ್ತು ಯಾವುದನ್ನ, ಫ್ಯೂನಿಕಲ್ ಅನ್ನ ಕನೆಕ್ಟ್ ಮಾಡುವ ಜಂಕ್ಷನ್ ಅನ್ನ ನಾವು ಹೈಲಮ್ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಸೊ ಅದು ಹೈಲಮ್. ನೋಡಿ ಇಂಟೆಗ್ಯುಮೆಂಟ್ಸ್, ಇಂಟೆಗ್ಯುಮೆಂಟ್ಸ್ ಅಂದ್ರೆ ಎಲ್ಲಿದೆ? ಇಂಟೆಗ್ಯುಮೆಂಟ್ಸ್ ಎಲ್ಲಿ ಕಾಣ್ತಾ ಉಂಟು ನಿಮಗೆ? ಕಾಣ್ತದ ಇಂಟೆಗ್ಯುಮೆಂಟ್ಸ್? ಇದು ಇಂಟೆಗ್ಯುಮೆಂಟ್, ಔಟರ್ ಲೇಯರ್ ಮತ್ತೆ ಇನ್ನರ್ ಲೇಯರ್. ನೋಡಿ ಇದು ಇಂಟೆಗ್ಯುಮೆಂಟ್ಸ್. ಇಂಟೆಗ್ಯುಮೆಂಟ್ಸ್ ಅಂತ ಹೇಳಿದ್ರೆ ಕವರಿಂಗ್ ಅಲ್ವಾ, ಈ ಓವ್ಯೂಲ್ ಅನ್ನ ಕವರ್ ಮಾಡಿರುವಂತಹದ್ದು ಇಂಟೆಗ್ಯುಮೆಂಟ್. ಇಂಟೆಗ್ಯುಮೆಂಟ್ ಅಲ್ಲಿ ದೇರ್ ಇಸ್ ಅ ಸ್ಮಾಲ್ ಓಪನಿಂಗ್, ಅದನ್ನ ಮೈಕ್ರೋಪೈಲ್ ಅಂತ ಕರೀತಾರೆ. ಓಪನಿಂಗ್ ಆಫ್ ಇಂಟೆಗ್ಯುಮೆಂಟ್, ಓಪನಿಂಗ್ ಆಫ್ ಇಂಟೆಗ್ಯುಮೆಂಟ್ ಅದನ್ನ ಮೈಕ್ರೋಪೈಲ್ ಅಂತ ಹೇಳಿ ಕರಿತೇವೆ. ಇಂಟೆಗ್ಯುಮೆಂಟ್ ಹ್ಯಾಸ್ ಅ 2 ಲೇಯರ್, outer layer and inner layer. What is the function of integument? It protect what? Megaspore. It protect the megaspore. ಆಯ್ತಾ? ಪ್ರೊಟೆಕ್ಟ್ ಮಾಡ್ತದೆ ಮೆಗಾಸ್ಪೋರ್ ಅನ್ನ. ಅದ್ರ ಒಳಗೆ ನೋಡಿ ನ್ಯೂಕ್ಲಿಯಸ್, ಇದು ನ್ಯೂಕ್ಲಿಯಸ್. ಅದ್ರ ಒಳಗೆ ನೋಡಿ ನ್ಯೂಕ್ಲಿಯಸ್, ನಾವು ಇದು ನ್ಯೂಕ್ಲಿಯಸ್, ಇದು ಫುಲ್ ಓವ್ಯೂಲ್ ನ ಸ್ಟ್ರಕ್ಚರೇ, ಓವ್ಯೂಲ್ ನ ಸ್ಟ್ರಕ್ಚರೇ. ನ್ಯೂಕ್ಲಿಯಸ್ ಇದು ಇಷ್ಟು ದೊಡ್ಡ ರೌಂಡ್ ಏನಿದೆ ನೋಡಿ, ಇದು ನ್ಯೂಕ್ಲಿಯಸ್. ಇದರ ಒಳಗೆ ಎಂಬ್ರಿಯೋ ಸ್ಯಾಕ್ ಇದೆ. ಅರ್ಥ ಆಯ್ತಾ? ನ್ಯೂಕ್ಲಿಯಸ್ ನ ಒಳಗೆ ಏನಿದೆ? ಎಂಬ್ರಿಯೋ ಸ್ಯಾಕ್ ಇದೆ. ಅನಂತರ ನೋಡಿ ಚಲಾಸಲ್ ಎಂಡ್ ಅಂತ ಹೇಳಿದ್ರೆ ಆಪೋಸಿಟ್ ಟು ದ ಮೈಕ್ರೋಪೈಲರ್ ಎಂಡ್. ಆಯ್ತಾ? ಈ ಪ್ಲಾಸೆಂಟವನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಖಾಲಿ ಜಾಗ, ಇದನ್ನ ಚಲಾಸಲ್ ಪೋಲ್ ಅಂತ ಹೇಳ್ತಾರೆ. ವೇರ್ ಇಟ್ ಈಸ್ ಲೊಕೇಟೆಡ್? ಇಟ್ ಈಸ್ ಲೊಕೇಟೆಡ್ ಆಪೋಸಿಟ್ ಟು ಮೈಕ್ರೋಪೈಲರ್ ಎಂಡ್, ಮೈಕ್ರೋಪೈಲರ್ ಎಂಡ್. ಇದು ಯಾವುದು? ಮೆಗಾಸ್ಪೋರ್ ನ ಸ್ಟ್ರಕ್ಚರ್. ಇದಿಷ್ಟು ಅರ್ಥ ಆಯ್ತಾ ನಿಮಗೆ ಮೆಗಾಸ್ಪೋರ್ ನ ಸ್ಟ್ರಕ್ಚರ್? ಈಗ ಈ ಮೆಗಾಸ್ಪೋರ್ ಡೆವಲಪ್ಮೆಂಟ್ ಹೇಗೆ ಆಗ್ತದೆ ಅದನ್ನ ನೋಡುವ, ಇದು ಇಂಪಾರ್ಟೆಂಟ್. ಆಯ್ತಾ? ಸೊ ಮೆಗಾಸ್ಪೋರ್ ಮದರ್ ಸೆಲ್ ಫೌಂಡ್ ಇನ್ ದ ನ್ಯೂಕ್ಲಿಯಸ್. ಅದು ಏನಾಗ್ತದೆ? ಯಾವ್ದ್ರೊಳಗಿದೆ ಅದು? ಮೆಗಾಸ್ಪೋರ್ ಮದರ್ ಸೆಲ್ ಎಲ್ಲಿ, ಯಾವ್ದ್ರೊಳಗಿದೆ? ನ್ಯೂಕ್ಲಿಯಸ್ ನ ಒಳಗೆ ಇರ್ತದೆ. ಓವ್ಯೂಲ್, ಓವ್ಯೂಲ್ ನೊಳಗೆ ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ ನ ಒಳಗೆ ಮೆಗಾಸ್ಪೋರ್ ಮದರ್ ಸೆಲ್. Large cell with dense cytoplasm and prominent nucleus undergoes meiosis, producing a 4 megaspore. ಒಂದು ಮೆಗಾಸ್ಪೋರ್ ಆಯ್ತಾ ಏನಾಗ್ತದೆ? ಅಂಡರ್ಗೋ ವಿಚ್ ಡಿವಿಷನ್? ಮಿಯೋಸಿಸ್ ಡಿವಿಷನ್. ನೋಡಿ ಮಿಯೋಸಿಸ್ ಅಂತ ಹೇಳಿದ್ರೆ ಡಬಲ್ ಆಗುದು, ಮೈಟೋಟಿಕ್ ಅಂತ ಹೇಳಿದ್ರೆ ಏನಾಗ್ತದೆ? ಒಂದು ಸೆಲ್ 2 ಆಗುದು ಮೈಟೋಟಿಕ್, ಒಂದು ಸೆಲ್ 4 ಆಗುದು ಏನಂತ ಹೇಳ್ತೇವೆ ನಾವು? ಮಿಯೋಸಿಸ್ ಅಂತ ಹೇಳ್ತಾರೆ. ಆಯ್ತಾ? ಮಿಯೋಸಿಸ್ ರಿಯಾಕ್ಷನ್ ಆಗ್ತದೆ. ಎಷ್ಟು ಮೆಗಾಸ್ಪೋರ್ ಫಾರ್ಮ್ ಆಗ್ತದೆ? 4 ಮೆಗಾಸ್ಪೋರ್ ಫಾರ್ಮ್ ಆಗ್ತದೆ. ಒಂದು ಮೆಗಾಸ್ಪೋರ್ 4 ಮೆಗಾಸ್ಪೋರ್ ಫಾರ್ಮ್ ಆಗ್ತದೆ. ಯಾವ ರಿಯಾಕ್ಷನ್ ನ ಮೂಲಕ? ಮಿಯೋಸಿಸ್ ನ ರಿಯಾಕ್ಷನ್ ನ ಮೂಲಕ. ಓಕೆ, ಫಾರ್ಮೇಶನ್ ಆಫ್ ಫೀಮೇಲ್ ಗೆಮೆಟೋಫೈಟ್. ಈಗ ನಾವು ಫೀಮೇಲ್ ಗೆಮೆಟೋಫೈಟ್ ಅಂದ್ರೆ ಎಂಬ್ರಿಯೋ ಸ್ಯಾಕ್ ಹೇಗೆ ಫಾರ್ಮ್ ಆಗ್ತದೆ ಅದನ್ನ ನೋಡುವ. ಔಟ್ ಆಫ್ 4 megaspore ಓನ್ಲಿ 1 ಫಂಕ್ಷನಲ್ ಮೆಗಾಸ್ಪೋರ್ ರಿಮೈನ್ಸ್. ಅದರಲ್ಲಿ ನೋಡಿ ಒಂದು ಮೆಗಾಸ್ಪೋರ್ ಎಷ್ಟು ಮೆಗಾಸ್ಪೋರ್ ಆಗ್ತದೆ? 4 ಮೆಗಾಸ್ಪೋರ್ ಫಾರ್ಮ್ ಆಗ್ತದೆ. ಒಂದು ಮೆಗಾಸ್ಪೋರ್ 4 ಮೆಗಾಸ್ಪೋರ್ ಅನ್ನ ರಿಲೀಸ್ ಮಾಡ್ತದೆ. ಅದರಲ್ಲಿ ಒಂದು ಮಾತ್ರ ರಿಮೈನ್ ಆಕ್ಟಿವ್. ಆಯ್ತಾ? ಒಂದು ಮಾತ್ರ ಫಂಕ್ಷನಲ್. ಫಂಕ್ಷನಲ್ ಅಂತ ಹೇಳಿದ್ರೆ ಮುಂದಕ್ಕೆ ಆಗುವಂತಹ ಕೆಲಸವನ್ನ ಕಂಡಕ್ಟ್ ಮಾಡುದು ಒಂದು ಮಾತ್ರ. ಉಳಿದ ಎಲ್ಲವೂ ಏನಾಗ್ತದೆ? ಡಿಜೆನರೇಟ್. ಆಯ್ತಾ? ಇದೆಲ್ಲವೂ ಅಲ್ಲಿಯೇ ಏನಾಗ್ತದೆ? ಸಾಯ್ತದೆ ಅಥವಾ ಕರಗಿ ಹೋಗ್ತದೆ. ದ ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ ಇಂಟು ಅ ಫೀಮೇಲ್ ಗೆಮೆಟೋಫೈಟ್. This process called monosporic development originates from the single megaspore. monosporic ಏನು ಡೆವಲಪ್ಮೆಂಟ್ ಅಂದ್ರೆ ಏನು? ಇದು ಇಂಪಾರ್ಟೆಂಟ್. monosporic ಡೆವಲಪ್ಮೆಂಟ್ ಅಂದ್ರೆ ಏನು? a single megaspore develop into a what? A female gametophyte or
embryo sac is called as what? Monosporic development. Now, how they'll divide or how the monosporic development will form? See, a single megaspore mother cell undergoes a meiosis reaction and form 4 megaspores. Out of 4 megaspores, one will become functional and the other 3 degenerate. The functional megaspore develop into an embryo sac or female gametophyte. Okay, so this process is called as monosporic development. Understood what is monosporic development ಅಂತ ಹೇಳಿದ್ರೆ ಅರ್ಥ ಆಯಿತು ಅಲ್ವಾ? ನೆಕ್ಸ್ಟ್ ಏನಾಗ್ತದೆ? ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಯಿತು. ದ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋಸ್ ಅ ನ್ಯೂಕ್ಲಿಯರ್ ಡಿವಿಷನ್. ಈಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಸೆಲ್ ಏನಿದೆ ನೋಡಿ, ಒಂದು ಸೆಲ್ ಯಾವುದು? ಸಿಂಗಲ್ ಫಂಕ್ಷನಲ್ ಮೆಗಾಸ್ಪೋರ್ ಇದೆ ಅಲ್ವಾ, ಒಂದು. ಈಗ ಯಾವುದು? 1ರಿಂದ 4 ಒಂದು ಉಳಿತಲ್ವಾ, ಒಂದು ಮೆಗಾಸ್ಪೋರ್. ಈ ಮೆಗಾಸ್ಪೋರ್ ನ್ಯೂಕ್ಲಿಯರ್ ಡಿವಿಷನ್ಗೆ ಅಂಡರ್ಗೋಸ್ ಅ ನ್ಯೂಕ್ಲಿಯರ್ ಡಿವಿಷನ್. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ನ್ಯೂಕ್ಲಿಯಸ್ 2 ಆಗ್ತದೆ, ಅನಂತರ ಇದು 4 ಆಗ್ತದೆ, 4 ಇದ್ದದ್ದು ಏನಾಗ್ತದೆ? 8 ನ್ಯೂಕ್ಲಿಯಸ್ ಆಗ್ತದೆ. ಆಯ್ತಾ? ನ್ಯೂಕ್ಲಿಯಸ್ ಏನಾಗ್ತದೆ? ಡಬಲ್ ಆಗ್ತದೆ, ಅನಂತರ 4 ಆಗ್ತದೆ, ಅನಂತರ ಅಗೇನ್ ಇಟ್ ಬಿಕಮ್ 8 ನ್ಯೂಕ್ಲಿಯರ್. ಇಟ್ ಓನ್ಲಿ ಅಂಡರ್ಗೋ ನ್ಯೂಕ್ಲಿಯರ್ ಡಿವಿಷನ್. ನ್ಯೂಕ್ಲಿಯರ್ ಡಿವಿಷನ್ ಅಂತ ಹೇಳಿದ್ರೆ ಖಾಲಿ ನ್ಯೂಕ್ಲಿಯಸ್ ಮಾತ್ರ ಡಿವೈಡ್ ಆಗೋದು. ದ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ ಮೆಚೂರ್ ಎಂಬ್ರಿಯೋ ಸ್ಯಾಕ್. ಇಷ್ಟು ಆಗುವಾಗ ಈ ಎಂಬ್ರಿಯೋ ಸ್ಯಾಕ್ ಏನಾಗ್ತದೆ? ಮೆಚೂರ್ ಆಗ್ತದೆ. ಆಯ್ತಾ? ಈ ಎಂಬ್ರಿಯೋ ಸ್ಯಾಕ್ ಏನಾಗ್ತದೆ? ಮೆಚೂರ್ ಆಗ್ತದೆ. ನೌ ಅಪ್ಲಾಯ್ಡಿ ಲೆವೆಲ್ಸ್ ಸೆಲ್ಸ್ ಆಫ್ ದ ನ್ಯೂಕ್ಲಿಯಸ್ ಏನು? ಅದನ್ನೇನಂತ ಹೇಳ್ತಾರೆ? ಡಿಪ್ಲಾಯ್ಡ್ ನ್ಯೂಕ್ಲಿಯಸ್. ಆಯ್ತಾ? ಡಬಲ್ ಇನ್ ನಂಬರ್ ಅಲ್ವಾ, ಎಲ್ಲವೂ ಡಬಲ್ ನಂಬರ್ ಇದೆ. ಸೊ ಅದು ಕೂಡ ಡಿಪ್ಲಾಯ್ಡ್. MMC ಅಂದ್ರೆ ಏನು? ಮೆಗಾಸ್ಪೋರ್ ಮದರ್ ಸೆಲ್, ಅದು ಕೂಡ ಡಿಪ್ಲಾಯ್ಡ್. ಆ ಫಂಕ್ಷನಲ್ ಮೆಗಾಸ್ಪೋರ್ ಏನಿದೆ ನೋಡಿ, ಆ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಅದು ಹೆಪ್ಲಾಯ್ಡ್ ಇನ್ ನಂಬರ್. ಆಯ್ತಾ? ಫಿಮೇಲ್ ಗೆಮೆಟೋಫೈಟ್ ಇದ್ರ ಹೊರಗಿರುವಂತಹದು ಎಂಬ್ರಿಯೋ ಸ್ಯಾಕ್, ಅದು ಕೂಡ ಹೆಪ್ಲಾಯ್ಡ್ ಇನ್ ನಂಬರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ದ ಫಾರ್ಮೇಶನ್ ಆಫ್ ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಫಾರ್ಮ್ ಆಗುವುದು ಹೇಗೆ ಅದನ್ನ ನೋಡುವ. ಆ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋಸ್ ಅ ಮೈಟೋಟಿಕ್ ಡಿವಿಷನ್. ಮೊದಲಿಗೆ ಮೈಟೋಟಿಕ್ ಡಿವಿಷನ್ ಆಗ್ತದೆ. ಫಸ್ಟ್ ಏನಾಗ್ತದೆ? ನ್ಯೂಕ್ಲಿಯಸ್ 2 ನ್ಯೂಕ್ಲಿಯೇಟ್ ಆಗ್ತದೆ, 4 ನ್ಯೂಕ್ಲಿಯೇಟ್ ಆಗ್ತದೆ, ಮತ್ತೆ 8 ಆಗ್ತದೆ ಆಫ್ ದ ಎಂಬ್ರಿಯೋ ಸ್ಯಾಕ್. Free nuclear division occurs, meaning no cell wall is formed during the nuclear division. ಅಂದ್ರೆ ಈ ನ್ಯೂಕ್ಲಿಯಸ್ ಡಿವೈಡ್ ಆಗುವಾಗ ಎಲ್ಲಿ ಕೂಡ ಸೆಲ್ ವಾಲ್ ಆಗುದಿಲ್ಲ, ಫಾರ್ಮ್ ಆಗುದಿಲ್ಲ, ಮತ್ತೆ ಅದು ಸೆಲ್ ಬೇರೆ ಆಗುದಿಲ್ಲ. ಖಾಲಿ ನ್ಯೂಕ್ಲಿಯಸ್ ಮಾತ್ರ ಡಿವಿಷನ್ ಆಗುದು. ಅರ್ಥ ಆಯ್ತಾ? ಸೊ ದಟ್ ಈಸ್ ದ ಥಿಂಗ್. Then after reaching the 8 nucleate stage, the cell wall will form. ಇಷ್ಟು 8 ನ್ಯೂಕ್ಲಿಯೇಟ್ ಆದ ನಂತರ, ನ್ಯೂಕ್ಲಿಯಸ್ 8 ಆದ ನಂತರ ಸೆಲ್ ವಾಲ್ ಫಾರ್ಮ್ ಆಗ್ತದೆ, ಕ್ರಿಯೇಟಿಂಗ್ ಅ ಟಿಪಿಕಲ್ ಫೀಮೇಲ್ ಗೆಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್. ಅಷ್ಟು ಆಯ್ತಾ? ನಾ 6 ನ್ಯೂಕ್ಲಿಯರ್ ಫ್ರಮ್ ಸೆಲ್ ಫಾರ್ಮ್ ಸೆಲ್ಸ್. ಆಯ್ತಾ? ಅದರಲ್ಲಿ 6 ನ್ಯೂಕ್ಲಿಯಸ್ ಒಂದು ಸೆಲ್ ಆಗಿ ಫಾರ್ಮ್ ಆಗ್ತದೆ. 2 nuclei remains as a polar nuclei in the central cell. The distribution of cells in the embryo sac at the micropylar end contains the egg apparatus or one egg cell. ಆಯ್ತಾ? ಇದನ್ನ ನಾನು ಎಕ್ಸ್ಪ್ಲೇನ್ ಮತ್ತೆ ಮಾಡ್ತೇನೆ ನೋಡಿ, ಇದನ್ನ ವಿಡಿಯೋದ ಮೂಲಕ ನಾನು ನಿಮ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. 2 synergid cells with the filiform apparatus guides the pollen tube. ಚಲಾಸಲ್ ಎಂಡ್ ಅಲ್ಲಿ 3 ಸೆಲ್ಸ್ ಇರ್ತದೆ. ದೇ ಆರ್ ಕಾಲ್ಡ್ ಆಸ್ ಆಂಟಿಪೋಡಲ್ ಸೆಲ್. ಎಲ್ಲಿರ್ತದೆ? ಮೈಕ್ರೋಪೈಲರ್ ಎಂಡ್ ಅಲ್ಲಿ ಏನಿರ್ತದೆ? ಎಂಬ್ರಿಯೋ ಸ್ಯಾಕ್ ಇರ್ತದೆ, ಮತ್ತೆ ಎಗ್ ಅಪ್ಯಾರಟಸ್. ಮೈಕ್ರೋಪೈಲರ್ ಎಂಡ್ ಅಲ್ಲಿ ಎಗ್ ಅಪ್ಯಾರಟಸ್ ಇರ್ತದೆ, ಚಲಾಸಲ್ ಎಂಡ್ ಅಲ್ಲಿ ಆಂಟಿಪೋಡಲ್ ಸೆಲ್ ಇರ್ತದೆ, ಮತ್ತೆ ಸಿನರ್ಜಿಡ್ ಸೆಲ್ ಇರ್ತದೆ. ಸೆಂಟ್ರಲ್ ಸೆಲ್ ಹ್ಯಾಸ್ 2 polar nuclei. The mature embryo sac 8 nucleated but 7 celled structure. ಈಗ ನಾನೊಂದು ವಿಡಿಯೋ ತೋರಿಸ್ತೇನೆ ನಿಮ್ಗೆ, ಅದರಲ್ಲಿ ನೋಡಿ ಒಂದು ಮೆಗಾಸ್ಪೋರ್ ಅದು ಅಲ್ವಾ. ಮೆಗಾಸ್ಪೋರ್ ಮೈಟೋಟಿಕ್ ಮಿಯೋಸಿಸ್ ಡಿವಿಷನ್ ಆಗ್ತದೆ. ಏನಾಗ್ತದೆ ನೋಡಿ, 2 ಆಯ್ತು, 2 ಇದ್ದದ್ದು 4 ಆಯ್ತು, 4 ಇದ್ದದ್ದು ಈಗ ಪುನಃ ಅದರಲ್ಲಿ ಡಿಜೆನರೇಟ್ ಆಯ್ತು, 1 ಮಾತ್ರ ಉಂಟು.
ಅದು ಪುನಃ ಮೈಟೋಟಿಕ್ ಡಿವಿಷನ್ಗೆ ಆಗ್ತದೆ. ಮೈಟೋಟಿಕ್ ಡಿವಿಷನ್ ಅಲ್ಲಿ 2 ನ್ಯೂಕ್ಲಿಯೇಟ್ ಇದ್ದದ್ದು 4 ನ್ಯೂಕ್ಲಿಯೇಟ್ ಆಗ್ತದೆ, 4 ನ್ಯೂಕ್ಲಿಯೇಟ್ ಇದ್ದದ್ದು ಏನಾಗ್ತದೆ 8 ನ್ಯೂಕ್ಲಿಯಸ್ ಆಗ್ತದೆ. ಅನಂತರ ನೋಡಿ ಅದೇನಾಗ್ತದೆ ಅಂತ ಹೇಳಿದ್ರೆ ಅದು ಮೂವ್ ಆಗ್ತದೆ. ನೋಡಿ ಮಧ್ಯದಲ್ಲಿ 2 ಬಂತು, ಮೈಕ್ರೋಪೈಲರ್ ಎಂಡ್ ಅಲ್ಲಿ 2 ಬಂತು, ಮತ್ತೆ ಚಲಾಸಲ್ ಎಂಡ್ ಅಲ್ಲಿ 3 ಬಂತು. ಓಕೆ, 1 ಸೆಕೆಂಡ್. ನೋಡಿ ಇಲ್ಲಿ ನೋಡಿ ನೋಡಿ ಅದು ಮುಟ್ಲಿಕ್ಕೆ ಆಗುದಿಲ್ಲ ನನಗೆ, ಸಾರಿ. ನೋಡಿ ಇದ್ರಲ್ಲಿ ಈಗೆಲ್ಲ ಕೊನೆಯ ಚಿತ್ರ ನೋಡಿ, ಮೈಕ್ರೋಪೈಲರ್ ಎಂಡ್ ಅಂತ ಹೇಳಿದ್ರೆ ಗ್ಯಾಪ್ ಇರುವಂತದ್ದು ಅಲ್ವಾ, ಇಂಟೆಗ್ಯುಮೆಂಟ್ಸ್ ನಡುವೆ ಗ್ಯಾಪ್ ಇರುವಂತದ್ದು ಮೈಕ್ರೋಪೈಲರ್ ಎಂಡ್. ಅಲ್ಲಿ 3 ಸೆಲ್ ಇದೆ ನೋಡಿ, ಲೆಕ್ಕ ಮಾಡಿ 3 ಸೆಲ್ ಇದೆ. ಅದರಲ್ಲಿ 3ರಲ್ಲಿ 2 ಸಿನರ್ಜಿಟ್ಸ್ ಅಂತ ಹೇಳಿದ್ರು. ಸಿನರ್ಜಿಟ್ಸ್ ನ ಕೆಲಸ ಏನು ಗೊತ್ತಾ? ಸಿನರ್ಜಿಟ್ ನ ಕೆಲಸ ಏನಂತ ಹೇಳಿದ್ರೆ ಇದು ಕೆಲವೊಂದು ಕೆಮಿಕಲ್ ಅನ್ನ ಬಿಡುಗಡೆ ಮಾಡ್ತದೆ. ಸೊ ಆದ ಕಾರಣ ಪೋಲನ್ ಗ್ರೈನ್ ಬಂದು ಸ್ಟಿಗ್ಮಾಕ್ಕೆ ಬರ್ತದಲ್ಲ, ಆ ಟೈಮಲ್ಲಿ ಅದು ಏನು ಓವ್ಯೂಲ್ ಕೆಳಗೆ ಉಂಟು ಅಂತ ಗೊತ್ತಾಗ್ಲಿಕ್ಕೋಸ್ಕರ ಸಿನರ್ಜಿಟ್ ಸೆಲ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕೆಲವೊಂದು ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡ್ತದೆ. ಸೊ ಆ ಮೂಲಕ ಕೆಮಿಕಲ್ ಅನ್ನ ಕಂಡು ಹಿಡಿದು ಪೋಲನ್ ಗ್ರೈನ್ ನ ಪೋಲನ್ ಟ್ಯೂಬ್ ಕೆಳಗೆ ಹರಿತಾ ಬರುದು. ಅರ್ಥ ಆಯ್ತಾ? ಸೊ ಅದು ಸಿನರ್ಜಿಟ್ ನ ಕೆಲಸ. ಅದು ಎಗ್ ಸೆಲ್ ನೋಡಿ, ಒಂದು ಎಗ್ ಸೆಲ್ ಇದೆ, ನಡುವಲ್ಲಿ ಪೋಲರ್ ನ್ಯೂಕ್ಲಿಯೈ ಇದೆ, ಮತ್ತೆ ಕೆಳಗೆ 3 ಆಂಟಿಪೋಡಲ್ ಸೆಲ್ ಇದೆ. ಈಗ ಏನಾಗ್ತದೆ ನೋಡಿ, ಸ್ಪರ್ಮ್ ಸೆಲ್ ಬರ್ತದೆ, ಯಾವುದನ್ನ ಅಟ್ಯಾಚ್ ಆಗ್ತದೆ ನೋಡಿ, ಯಾವುದನ್ನ ಅಟ್ಯಾಚ್ ಆಗ್ತದೆ ನೋಡಿ, ಸ್ಪರ್ಮ್ ಸೆಲ್. ಒಂದು ವೇಳೆ ಪಾಲಿನೇಷನ್ ಆದ ನಂತರ, ಇದನ್ನ ನಾನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಫರ್ಟಿಲೈಸೇಷನ್ ಆಗುವಾಗ ಸ್ಪರ್ಮ್ ಸೆಲ್ ಅಲ್ಲಿ 2 ನ್ಯೂಕ್ಲಿಯಸ್ ಇರ್ತದೆ, ಪೋಲನ್ ಗ್ರೈನ್ಸ್ ಅಲ್ಲಿ 2 ನ್ಯೂಕ್ಲಿಯಸ್ ಇರ್ತದೆ. ಯಾವುದೆಲ್ಲ 2 ನ್ಯೂಕ್ಲಿಯಸ್? ಒಂದು ವೆಜಿಟೇಟಿವ್ ಸೆಲ್ ಇದು, ಮತ್ತೊಂದು ರೀಜನರೇಟಿವ್ ಸೆಲ್ ಇದು. ಆ 2 ನ್ಯೂಕ್ಲಿಯಸ್ ಬಂದು 2 ನ್ಯೂಕ್ಲಿಯಸ್ ಒಂದು ಪೋಲರ್ ನ್ಯೂಕ್ಲಿಯನ್ನ ಫ್ಯೂಸ್ ಆಗ್ತದೆ, 2 ಪೋಲರ್ ನ್ಯೂಕ್ಲಿಯಸ್ ಹತ್ರ ಬರ್ತದೆ, ಅದು ಒಂದೇ ಆಗ್ತದೆ ಆಯ್ತಾ. ಮತ್ತೊಂದು ಎಗ್ ಸೆಲ್ ಅನ್ನ ಫ್ಯೂಸ್ ಆಗ್ತದೆ ಆಯ್ತಾ. ಅನಂತರ ಪುನಃ ಮೈಟೋಟಿಕ್ ಡಿವಿಷನ್ ಆಗ್ತದೆ, ಅನಂತರ ಅದು ಡಿಪ್ಲಾಯ್ಡ್ ಇನ್ ನಂಬರ್ ಆಗ್ತದೆ. ಇದಿಷ್ಟು ಏನು ಫರ್ಟಿಲೈಸೇಷನ್ ನ ಕೆಲಸ. ಫರ್ಟಿಲೈಸೇಷನ್ ಆಗುದು ಹೀಗೆ. ಇದು ಅರ್ಥ ಆಯ್ತಾ ನಿಮಗೆ ಹೇಗೆ ಅಂತ ಹೇಳಿ? ಅರ್ಥ ಆಯ್ತಾ? ಮೊದಲಿಗೆ ಏನಿರ್ತದೆ, ಒಂದು ಮೆಗಾಸ್ಪೋರ್ ಇರ್ತದೆ ಅಲ್ವಾ, ಮೆಗಾಸ್ಪೋರ್. ಇನ್ನೊಮ್ಮೆ ನಾನು ಹೇಳ್ತೇನೆ ಕೇಳಿ, ಏನು ಕನ್ಫ್ಯೂಷನ್ ಬೇಡ. ಮೆಗಾಸ್ಪೋರ್ ಇರ್ತದೆ. ಮೆಗಾಸ್ಪೋರಿನ ಪಾರ್ಟ್ಸ್ ಯಾವುದೆಲ್ಲ ಗೊತ್ತುಂಟಲ್ಲ ನಿಮಗೆ? ಹೈಲಿಯಮ್, ಫ್ಯೂನಿಕಲ್, ಮೈಕ್ರೋಪೈಲರ್ ಪೋಲ್ ಅಂತ ಹೇಳ್ತಾರೆ, ಅಥವಾ ಇಂಟೆಗ್ಯುಮೆಂಟ್, ನ್ಯೂಕ್ಲಿಯಸ್, ಮತ್ತೆ ಅದರ ನ್ಯೂಕ್ಲಿಯಸ್ ನ ಒಳಗೆ ಎಂಬ್ರಿಯೋ ಸ್ಯಾಕ್ ಇರುದು, ಮತ್ತೊಂದು ಚಲಾಸಲ್ ಪೋಲ್ ಅಂತ ಹೇಳ್ತೇವೆ. ಈಗ ಅನಂತರ ಏನಾಗ್ತದೆ, ಎಂಬ್ರಿಯೋ ಸ್ಯಾಕ್ ಫಾರ್ಮ್ ಆಗ್ಬೇಕಲ್ವಾ. ಎಂಬ್ರಿಯೋ ಸ್ಯಾಕ್ ಫಾರ್ಮ್ ಆಗುದು ಹೇಗೆ? ಮೊದಲಿಗೆ ಏನಾಗ್ತದೆ, ಮೊದಲಿಗೆ ಒಳಗಿರುವಂತಹ ನ್ಯೂಕ್ಲಿಯಸ್ ನ, ಅದೇನು ಮೆಗಾಸ್ಪೋರ್ ಏನಿದೆ ನೋಡಿ, ಅದು ಮಿಯಾಸಿಸ್ ಅಂಡರ್ಗೋಸ್ ಮಿಯಾಸಿಸ್. ಅನಂತರ 4 ಮೆಗಾಸ್ಪೋರು ಆಗ್ತದೆ. ಒಂದಿದ್ದದ್ದು 4 ಆಗ್ತದೆ. 4 ಆದ್ರಲ್ಲಿ ಅದರಲ್ಲಿ ಒಂದು ಮಾತ್ರ ಫಂಕ್ಷನಲ್ ಆಗೋದು, 3 ಡಿಜೆನರೇಟ್ ಆಗ್ತದೆ, ಅದು ಅಲ್ಲಿಯೇ ಏನಾಗ್ತದೆ, ಕರಗಿ ಹೋಗ್ತದೆ. ಅನಂತರ ಏನಾಗ್ತದೆ, ಈ ಒಂದು ಸರಿ ಇರುವಂತಹ ಒಂದು ಅಂಡರ್ಗೋಸ್ ಅಗೈನ್ ವಿಚ್ ಡಿವಿಷನ್? ನ್ಯೂಕ್ಲಿಯರ್ ಡಿವಿಷನ್. ಅರ್ಥ ಆಯ್ತಾ? ನ್ಯೂಕ್ಲಿಯರ್ ಡಿವಿಷನ್ ಆಗ್ತದೆ. ನ್ಯೂಕ್ಲಿಯರ್ ಡಿವಿಷನ್ ಅಲ್ಲಿ ಆ ನ್ಯೂಕ್ಲಿಯಸ್ ಏನಾಗ್ತದೆ, 2 ನ್ಯೂಕ್ಲಿಯಸ್, ಒಂದಿದ್ದದ್ದು 2 ಆಗ್ತದೆ, 2 ಇದ್ದದ್ದು 4 ಆಗ್ತದೆ, 4 ಇದ್ದದ್ದು 8 ನ್ಯೂಕ್ಲಿಯಸ್ ಆಗ್ತದೆ. 8 ನ್ಯೂಕ್ಲಿಯಸ್ ಆದ ನಂತರ ಮಾತ್ರ ಸೆಲ್ ವಾಲ್ ಫಾರ್ಮ್ ಆಗುದು. ಅರ್ಥ ಆಯ್ತಲ್ಲ? ಅಷ್ಟರ ತನಕ ಸೆಲ್ ವಾಲ್ ಫಾರ್ಮ್ ಆಗುದಿಲ್ಲ. ಓಕೆ, ಇದನ್ನ ನಾವು ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತಾರೆ. ಇಷ್ಟ ಆಗುವುದನ್ನ ಕ್ರಿಯೆನ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತಾರೆ. ಈ ಎಂಬ್ರಿಯೋ ಸ್ಯಾಕ್ ಆದ ನಂತರ ಏನಾಗ್ತದೆ, ಎಂಬ್ರಿಯೋ ಸ್ಯಾಕ್ ಆದ ನಂತರ ಅದರಲ್ಲಿ 8 ನ್ಯೂಕ್ಲಿಯಸ್ ಉಂಟಲ್ಲ, ಆ 8 ನ್ಯೂಕ್ಲಿಯಸ್ ಪುನಃ ಮೂವ್ ಆಗ್ತದೆ. ಅಂದ್ರೆ ಕೆಲವೊಂದು ನಡುವಿಗೆ ಬರ್ತದೆ, ಕೆಲವೊಂದು ಆಚೆ ಈಚೆಗೆ, ಮೇಲೆ ಮತ್ತು ಕೆಳಗೆ, ಮೈಕ್ರೋಪೈಲರ್ ಎಂಡಲ್ ಮತ್ತು ಚಲಾಸಲ್ ಎಂಡಿಗೆ ಬರ್ತದೆ. ಅದರಲ್ಲಿ ಮಧ್ಯದಲ್ಲಿ 2 ಇರುವುದು ಪೋಲರ್ ನ್ಯೂಕ್ಲಿಯೈ, ಮೇಲೆ ಇರುವುದು ಸಿನರ್ಜಿಡ್ ಸೆಲ್ ಮತ್ತು ಎಗ್ ಸೆಲ್. ನೋಡಿ, ಬೇಕಾದ್ರೆ ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ತೇನೆ. ಮಧ್ಯದಲ್ಲಿ 2 ಇರುವುದು ಇದು ಪೋಲರ್ ನ್ಯೂಕ್ಲಿಯೈ ಅಲ್ವಾ, ಇಲ್ಲಿ 3 ಇರ್ತದೆ. ಇದರಲ್ಲಿ 2 ಸಿನರ್ಜಿಡ್ ಅಂತ ಹೇಳ್ತಾರೆ. ಸಿನರ್ಜಿಡ್
ಸಿನರ್ಜಿಡ್ ಸೆಲ್ಸ್ ಅಂತ ಹೇಳ್ತಾರೆ, ಒಂದನ್ನ ಎಗ್ ಸೆಲ್ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಕೆಳಗೆ ಏನಿದೆ, ಆಂಟಿಪೋಡಲ್ ಸೆಲ್ಸ್ ಇರ್ತದೆ, 3 ಆಂಟಿಪೋಡಲ್ ಸೆಲ್ಸ್ ಅಂತ ಹೇಳ್ತಾರೆ. ಇದನ್ನ ಆಂಟಿಪೋಡಲ್ ಸೆಲ್ಸ್ ಅಂತ ಹೇಳ್ತಾರೆ. ಆಯ್ತಾ, ಇದಿಷ್ಟು ಎಂಬ್ರಿಯೋ ಸ್ಯಾಕ್ ಹೇಗೆ ಫಾರ್ಮ್ ಆಗ್ತದೆ ಅನ್ನೋದ್ರ ಬಗ್ಗೆ. ಆಯ್ತಾ, ಸೊ ವಾಟ್ ಈಸ್ ದ ಪ್ರಾಸೆಸ್ ಆಫ್ ಫಾರ್ಮೇಶನ್ ಆಫ್ ಎಂಬ್ರಿಯೋ ಸ್ಯಾಕ್ ಇಸ್ ಕಾಲ್ಡ್ ಆಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಅರ್ಥ ಆಯ್ತಾ ಇದು? ಅನಂತರ ಈಗ ಇಷ್ಟಾದ ನಂತರ ಏನಾಗಬೇಕು, ಈಗ ಇದು ಖಾಲಿ ಎಂಬ್ರಿಯೋ ಸ್ಯಾಕ್ ಹೇಗಾಗ್ತದೆ ಅಂತ ಇದು ಇಷ್ಟು ರೆಡಿ ಇರ್ತದೆ. ಯಾವ್ದ್ರೊಳಗೆ ರೆಡಿ ಇರ್ತದೆ? ಓವರಿಯ ಒಳಗೆ, ಓವ್ಯೂಲ್ ಅಲ್ವಾ, ಓವ್ಯೂಲ್ ಇಷ್ಟು ರೆಡಿ ಆಗಿರ್ತದೆ, ಅಲ್ಲಿ ಪೋಲನ್ ಗ್ರೇನ್ ರೆಡಿಯಾಗಿ ಉಂಟು. ಇಷ್ಟಾದ ನಂತರ ಏನಾಗ್ಬೇಕು, ಇಷ್ಟಾದ ನಂತರ ಪಾಲಿನೇಷನ್ ಆಗ್ಬೇಕು ಅಲ್ವಾ. ಪಾಲಿನೇಷನ್ ಆದ್ರೆ ಮಾತ್ರ ಫರ್ಟಿಲೈಸೇಷನ್ ಆಗ್ತದೆ. ಇವತ್ತು ನಾವು ಸ್ವಲ್ಪ ಪಾಲಿನೇಷನ್ ಬಗ್ಗೆ ಸ್ವಲ್ಪ ತಿಳಿಲಿಕ್ಕಿದ್ದೇವೆ. ಆಯ್ತಾ, ಸೊ ಪಾಲಿನೇಷನ್ ಅಂದ್ರೆ ಏನು ಅಂತ ಅಂಡ್ ಇಟ್ಸ್ ಟೈಪ್ಸ್ ಅನ್ನ ನೋಡ್ಲಿಕ್ಕಿದ್ದೇವೆ. ಆಯ್ತಾ, ಸೊ ವಾಟ್ ಈಸ್ ಪಾಲಿನೇಷನ್? ನಾವು pollination is a process of transfer of pollen grains from the anther to the stigma of the pistil to enable fertilization in flowering plant is called as what? Pollination. Pollination ಅಂದ್ರೆ ಏನು? Pollination ಅಂತ ಹೇಳಿದ್ರೆ, ಪಾಲಿನೇಷನ್ ಅಂದ್ರೆ ಏನು ಹೇಳಿ ನೋಡೋಣ ನನಗೆ. ಪಾಲಿನೇಷನ್ ಅಂತ ಹೇಳಿದ್ರೆ ಪೋಲನ್ ಗ್ರೀನ್ ಬಂದು ಫ್ಲವರ್ ಅಲ್ಲಿರುವ ಸ್ಟೆಮನಿಂದ ಪೋಲನ್ ಗ್ರೇನ್ ಬಂದು ಸ್ಟಿಗ್ಮಾಕ್ಕೆ ಬರುವುದನ್ನ ನಾವು ಪಾಲಿನೇಷನ್ ಅಂತ ಹೇಳ್ತಾರೆ. ಆಯ್ತಾ, ಸೊ ಇನ್ ಪ್ಲಾಂಟ್ಸ್ ಅಲ್ಲಿ ಗ್ಯಾಮೆಟ್ಸ್ ಎರಡೂ ಕೂಡ, ಫಿಮೇಲ್ ಗ್ಯಾಮೆಟ್ ಆಗಿರ್ಬೋದು, ಮೇಲ್ ಗ್ಯಾಮೆಟ್ ಆಗಿರ್ಬೋದು, ಇದು ಎರಡೂ ಕೂಡ ಮೂವ್ ಆಗುದಿಲ್ಲ. ಅಂದ್ರೆ ಅದಕ್ಕೆ ಕೈಕಾಲಾಗ್ಲಿ, ಅದು ಮೂವ್ ಆಗ್ಲಿಕ್ಕಾಗ್ಲಿ ಅದಕ್ಕೆ ಏನೂ ಇಲ್ಲ. ಆಯ್ತಾ, ಸೊ ದೇ ಆರ್ ಇಮ್ಮೊಬೈಲ್. ಸೊ ದಿಸ್ ಮೆಕ್ಯಾನಿಸಮ್ ಎನ್ಶೋರ್ಸ್ ದೇಯರ್ ಯೂನಿಯನ್ and they need someone as a agent. ಆಯ್ತಾ, ಅಂದ್ರೆ ಪಾಲಿನೇಷನ್ ಆಗ್ಬೇಕಾದ್ರೆ ಏಜೆಂಟ್ಸ್ ಅಗತ್ಯ ಇದೆ. ಯಾಕೆ ಹೇಳಿದ್ರೆ ಅದು ಎರಡೂ ಗ್ಯಾಮೆಟ್ಸ್ ಕೂಡ ಇಮ್ಮೊಬೈಲ್, ಅಂದ್ರೆ ಅದು ಮೂವ್ ಆಗದ ಕಾರಣ ಅದನ್ನ ಫೋರ್ಸ್ಫುಲಿ ಏನಾದ್ರೂ ಹಾಕಬೇಕು. ಅದರ ನಂತರ ಮಾತ್ರ ಅದು ಅದರ ಫರ್ದರ್ ರಿಯಾಕ್ಷನ್ ಅನ್ನೋದು ಕಂಟಿನ್ಯೂ ಮಾಡ್ತದೆ. ಅಷ್ಟರ ತನಕ ಅದು ಮೂವ್ ಆಗದ ಕಾರಣ ಅದಕ್ಕೆ ಪಾಲಿನೇಷನ್ ಆಗ್ಲಿಕ್ಕೆ ಯಾರು ಬೇಕು? ಏಜೆಂಟ್ಸ್ ನ ಸಹಾಯ ಬೇಕು ಪ್ಲಾಂಟ್ಸ್ ಗಳಲ್ಲಿ. ಅರ್ಥ ಆಯ್ತಾ? ಓಕೆ, ಈಗ ಪಾಲಿನೇಷನ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಇದನ್ನ ನೋಡಿ. ಇದು ಇಂಪಾರ್ಟೆಂಟ್. ಇದು ಸಿಟಿ ಅಲ್ಲೇ ಆಗ್ಲಿ ನೀಟ್ ಅಲ್ಲೇ ಆಗ್ಲಿ ಇದನ್ನ ಕೇಳ್ತಾ ಇರ್ತಾರೆ. ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ಪಾಲಿನೇಷನ್? ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಅಟೋಗ್ಯಾಮಿ. ಅಟೋಗ್ಯಾಮಿ ಅಂತ ಹೇಳಿದ್ರೆ ಇದನ್ನ ನಾನು ಇನ್ನೊಮ್ಮೆ ಹೇಳ್ತೇನೆ ನಿಮ್ಗೆ, ಸರಿಯಾಗಿ ಕೇಳಿಕೊಳ್ಳಿ. ಅಟೋಗ್ಯಾಮಿ ಅಂತ ಹೇಳಿದ್ರೆ ಪೋಲನ್ ಗ್ರೇನ್ಸ್, ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ದ ಸ್ಟೆಮನ್ to the stigma of a same flower ಅಲ್ಲಿ ಆದ್ರೆ ಅದನ್ನ ಆಟೋಗ್ಯಾಮಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅರ್ಥ ಆಗ್ತಾ ಉಂಟಾ? ಅರ್ಥ ಆಗ್ಲಿಲ್ಲದಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಆಟೋಗ್ಯಾಮಿ ಅಂತ ಹೇಳಿದ್ರೆ ಇದು ಮತ್ತೆ ತೋರಿಸ್ತೇನೆ. ಈ ಪಿಕ್ಚರ್ ಏನಂತ ಹೇಳಿದ್ರೆ ನೋಡಿ, ಇದು ಏನು, ಇದು ಪಿಸ್ಟಲ್. ಆಯ್ತಾ, ಇದು ಫ್ಲವರ್, ಒಂದು ಫ್ಲವರ್ ಇದು. ಆಯ್ತಾ, ಪೋಲನ್ ಇಲ್ಲಿಂದ ಇದೇ ಫ್ಲವರಿನ ಸ್ಟಿಗ್ಮಕ್ಕೆ ಬರುವುದನ್ನ ಆಟೋಗ್ಯಾಮಿ ಅಂತ ಹೇಳುದು. ಆಟೋಗ್ಯಾಮಿ ಅಂದ್ರೆ ಅರ್ಥ ಆಯ್ತಾ? ಈಗ ಸ್ಟಿಗ್ಮಾ, ಪೋಲನ್ ಗ್ರೇನ್ಸ್ ಆಫ್ ದ ಸ್ಟೆಮನ್ or anther transferred to the stigma of the same flower is called as autogamy. ಅರ್ಥ ಆಯ್ತಾ? ನೆಕ್ಸ್ಟ್ ಜಿಟನೋಗ್ಯಾಮಿ ಅಂತ ಹೇಳಿದ್ರೆ, ಜಿಟನೋಗ್ಯಾಮಿ ಅಂದ್ರೆ ಏನು? ಜಿಟನೋಗ್ಯಾಮಿ ಅಂತ ಹೇಳಿದ್ರೆ ಹೇಳ್ತೇನೆ ಕೇಳಿ. ಜಿಟನೋಗ್ಯಾಮಿ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನೊಂದು ನೋಡಿ, ಈಗ ಇದು ಒಂದೇ ಫ್ಲವರ್ ಅಲ್ಲಿ ಆಯ್ತು. ಈಗ ತೋರಿಸ್ತೇನೆ, ಇಲ್ಲಿ ಒಂದು ಫ್ಲವರ್ ಇದೆ, ಮತ್ತೆ ಇಲ್ಲಿ ಒಂದು, ಈ ಗಿಡದಲ್ಲಿ ಇಲ್ಲಿ ಒಂದು ಫ್ಲವರ್ ಉಂಟು. ಆಯ್ತಾ? ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆಂಥರ್ ಆಫ್ ಒನ್ ಫ್ಲವರ್, ಆಂಥರ್ from the or pollen grain from the anther of one flower
ಟ್ರಾನ್ಸ್ಫರ್ ಟು ದ ಸ್ಟಿಗ್ಮಾ ಆಫ್ ದ ಅನದರ್ ಫ್ಲವರ್ ಆಫ್ ಸೇಮ್ ಪ್ಲಾಂಟ್. ಆಯ್ತಾ, ಸೇಮ್ ಪ್ಲಾಂಟ್ ಒಂದೇ ಆದ್ರೆ ಏನಾಗ್ತದೆ, ಪ್ಲಾಂಟ್ ಒಂದೇ, ಫ್ಲವರ್ಗಳು ಬೇರೆ ಬೇರೆ. ಪ್ಲಾಂಟ್ ಒಂದೇ, ಫ್ಲವರ್ಗಳು ಬೇರೆ ಬೇರೆ. ಇದನ್ನ ಜಿಟನೋಗ್ಯಾಮಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಜಿಟನೋಗ್ಯಾಮಿ ಇದು ಕೂಡ ಸೆಲ್ಫ್ ಪಾಲಿನೇಷನ್, ಎರಡು ಕೂಡ ಸೆಲ್ಫ್ ಪಾಲಿನೇಷನ್. ಇದರಲ್ಲಿ ಒಂದೇ ಫ್ಲವರ್ ಅಲ್ಲಿ ಆಗ್ತದೆ, ಇದರಲ್ಲಿ ಏನಾಗ್ತದೆ ಬೇರೆ ಬೇರೆ ಫ್ಲವರ್ ಅಲ್ಲಿ ಆಗ್ತದೆ. ಬಟ್ ಪ್ಲಾಂಟ್ ಒಂದೇ ಜಾತಿದು, ಫ್ಲವರ್ ಒಂದೇ ಜಾತಿದು. ಸೊ ಅದು ಆಯ್ತಾ. ಥರ್ಡ್ ಒನ್ ಚಾಸ್ಮೋಗ್ಯಾಮಿ. ಚಾಸ್ಮೋಗ್ಯಾಮಿ ಅಂದ್ರೆ ಏನು? ಚಾಸ್ಮೋಗ್ಯಾಮಿ ಅಂತ ಹೇಳಿದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲಿಂದ ಕೂಡ ಬರ್ಬಹುದು. ಅಂದ್ರೆ ನೋಡಿ, ಇಲ್ಲಿ ಒಂದು ಗಿಡ, ಈ ಗಿಡದಲ್ಲಿ ಒಂದು ಫ್ಲವರ್ ಇದೆ, ಆಯ್ತಾ. ಇಲ್ಲಿ ಒಂದು ಗಿಡ ಉಂಟು, ಅದೇ ಜಾತಿದ್ದು. ಆಯ್ತಾ, ಇಲ್ಲಿ ಒಂದು ಗಿಡ ಉಂಟು. ನಾನು ಕಲರ್ ಬೇರೆ ಉಪಯೋಗಿಸ್ತೇನೆ, ಅದು ಯಾಕೆ ಹೇಳಿದ್ರೆ ನಿಮ್ಗೆ ಅದು ಅರ್ಥ ಆಗ್ಲಿಕ್ಕೆ ಇದು ಬೇರೆ ಜಾತಿದು ಫ್ಲವರ್. ಆಯ್ತಾ, ಬೇರೆ ಜಾತಿದು ಫ್ಲವರ್. ಈಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾವ್ದ್ರಲ್ಲಿ, ಚಾಸ್ಮೋಗ್ಯಾಮಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ತೋರಿಸ್ತೇನೆ ನೋಡಿ. ಇದು ಓಪನ್, ಆಯ್ತಾ, ಇದ್ರದ್ದು ಪಿಸ್ಟಲ್ ಎಲ್ಲ ತುಂಬಾ ಓಪನ್ ಇರ್ತದೆ. ಇಲ್ಲಿ ಇದಕ್ಕೆ ಪೋಲನ್ ಈ ಪ್ಲಾಂಟ್ ಇಂದ ಇದಕ್ಕೆ ಬರ್ಬಹುದು. ಇದು ಸೇಮ್ ಜಾತಿದು, ಸೇಮ್ ಸ್ಪೀಶೀಸ್. ಇದು ಎರಡು ಏನಾಗಿದೆ, ಸೇಮ್ ಸ್ಪೀಶೀಸ್ ಅಂದ್ರೆ ಒಂದೇ ಜಾತಿದು, ಬಟ್ ಪ್ಲಾಂಟ್ಗಳು ಬೇರೆ ಬೇರೆ. ಆಯ್ತಾ, ಮತ್ತೆ ಇದೊಂದು ಬೇರೆದೇ ಡಿಫ್ರೆಂಟ್ ಸ್ಪೀಶೀಸ್, ಇದ್ರಿಂದ ಕೂಡ ಇದಕ್ಕೆ ಬರಬಹುದು. ಅರ್ಥ ಆಗ್ತಾ ಉಂಟಾ? ಅಂದ್ರೆ ಒಂದು ಪ್ಲಾಂಟ್ ಇಂದಲ್ಲ, ಇದು ಓಪನ್. ನಾನು ನಿಮ್ಗೆ ಬೇರೆ ಎಕ್ಸಾಂಪಲ್ ಕೊಡ್ತೇನೆ. ಸೊ ಇದೇನಾಗ್ತದೆ ನೋಡಿ, ನಾನು ಆಟೋಗ್ಯಾಮಿಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನೀವೇನ್ ಮಾಡ್ತಿದ್ದೀರಂತ ಹೇಳಿದ್ರೆ, ನಿಮ್ಮ ಒಂದು ಮನೆ, ಒಬ್ಬ ಅವನ ಮನೆಯಲ್ಲಿ ಅವನೇ ತಯಾರಿಸಿದ ಆಹಾರವನ್ನ ತಿಂದ್ರೆ ಅದು ಆಟೋಗ್ಯಾಮಿ. ಆಯ್ತಾ, ಆಟೋಗ್ಯಾಮಿ. ಈಗ ಒಬ್ಬ ಅವನ ಮನೆಯಲ್ಲಿ ತಯಾರಿಸಿದ ಆಹಾರವನ್ನ ಅವನ ಅಣ್ಣ ತಮ್ಮನ ಜೊತೆ ಶೇರ್ ಮಾಡಿ ತಿಂದ್ರೆ, ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮ ಎಲ್ಲರೂ ಇರ್ತಾರಲ್ವಾ, ಅದನ್ನ ಅವರಿವರಿಗೆ ಕೊಟ್ಟು ಎಲ್ಲರೂ ತಿಂದ್ರೆ ಅದನ್ನ ಏನಂತ ಹೇಳ್ತಾರೆ, ಜಿಟನೋಗ್ಯಾಮಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಈ ಚಾಸ್ಮೋಗ್ಯಾಮಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದೊಂದು ಹೋಟೆಲ್ ಇದ್ದ ಹಾಗೆ. ಹೋಟೆಲಿಗೆ ಯಾರು ಬರ್ಬಹುದು, ಯಾರು ಬೇಕಾದ್ರೂ ಬರ್ಬಹುದು. ಆಯ್ತಾ, ಅದು ಚಾಸ್ಮೋಗ್ಯಾಮಿ. ಅರ್ಥ ಆಗ್ತಾ ಉಂಟಲ್ಲ ನಿಮಗೆ? ಚಾಸ್ಮೋಗ್ಯಾಮಿ ಅಂತ ಹೇಳಿದ್ರೆ ಇದಕ್ಕೆ ಬರುವ ಪೋಲನ್ ಗ್ರೈನ್ಸ್ ಉಂಟಲ್ವಾ, ಅದು ಅದೇ ಫ್ಲವರ್ ಇದಾಗಿರ್ಬೋದು, ಅಥವಾ ಅದರ ಪಕ್ಕದಲ್ಲಿರುವ ಗಿಡದ ಅದೇ ಜಾತಿಯ ಫ್ಲವರ್ ಇಂದ ಆಗಿರ್ಬೋದು, ಅಥವಾ ಬೇರೆ ಜಾತಿಯ ಫ್ಲವರ್ ಇಂದ ಕೂಡ ಬರಬಹುದು. ಅದನ್ನ ಚಾಸ್ಮೋಗ್ಯಾಮಿ, ಒಂದು ಹೋಟೆಲ್ ಇದ್ದ ಹಾಗೆ. ಹೋಟೆಲ್ಗೆ ಯಾರು ಬೇಕಾದ್ರೂ ಹೋಗ್ಬಹುದು. ಅರ್ಥ ಆಗ್ತಾ ಉಂಟಲ್ಲ? ಸೊ ಅದು ಚಾಸ್ಮೋಗ್ಯಾಮಿ. ನೆಕ್ಸ್ಟ್ ಕ್ಲೀಸ್ಟೋಗ್ಯಾಮಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಈ ಪಿಕ್ಚರ್ ತೋರಿಸಿದ್ದು. ಇದು ನೋಡಿ, ಇಂಥದ್ದು ಕೆಲವೊಂದು ಪ್ಲಾಂಟ್ ಇರ್ತದೆ, ಅದರ ಕಾರ್ಪೆಲ್ಸ್ ಆಗ್ಲಿ ಅಥವಾ ಪಿಸ್ಟಲ್ಸ್ ಆಗ್ಲಿ ಅಥವಾ ಅದರ ರೀಪ್ರೊಡಕ್ಟಿವ್ ಪಾರ್ಟ್ಸ್ ಆಗ್ಲಿ ಹೊರಗೆ ಕಾಣಿಸುವುದಿಲ್ಲ, ಮತ್ತದು ಕ್ಲೋಸ್ ಇರ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಕ್ಲೀಸ್ಟೋಗ್ಯಾಮಿಯಲ್ಲಿ ಅದರ ಫ್ಲವರಿನ ಇದು ಸೆಲ್ಫ್ ಪಾಲಿನೇಷನ್ ಇದ್ದ ಹಾಗೆ, ಆಟೋಗ್ಯಾಮಿ ಇದ್ದ ಹಾಗೆ. ಅರ್ಥ ಆಯ್ತಾ? ಆಟೋಗ್ಯಾಮಿ ಇದ್ದ ಹಾಗೆ, ಆದ್ರೆ ಫ್ಲವರ್ ಏನಾಗಿದೆ, ಕ್ಲೋಸ್ಡ್ ಆಗಿದೆ. ಸೊ ಅದನ್ನ ಕ್ಲೀಸ್ಟೋಗ್ಯಾಮಿ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಉಂಟು? ಇದು ಆಪೋಸಿಟ್ ಟು ಚಾಸ್ಮೋಗ್ಯಾಮಿಗೆ ಆಪೋಸಿಟ್ ಇದು ಯಾವುದು, ಕ್ಲೀಸ್ಟೋಗ್ಯಾಮಿ ಅಂತ ಹೇಳಿದ್ರೆ. ನೋಡಿ, ಇದು ಉಂಟಲ್ಲ, ಇದು ಕವರ್ ಆಗಿದೆ, ಮುಚ್ಚಿದೆ. ಈ ಫ್ಲವರ್ ಇದ್ರೊಳಗೆ ಮುಚ್ಚಿದೆ. ಸೊ ಟ್ರಾನ್ಸ್ಫರ್ ಇಲ್ಲಿಂದ ಇಲ್ಲಿಗೆ ಆಗ್ಬೇಕು, ಹೊರಗಡೆ ಎಲ್ಲಿ ಕೂಡ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಕವರ್ಡ್. ಆಯ್ತಾ? ಸೊ ಅದನ್ನ ನಾವು ಏನಂತ ಹೇಳ್ತೇವೆ, ಕ್ಲೀಸ್ಟೋಗ್ಯಾಮಿ. ಏನಂತ ಹೇಳ್ತೇವೆ? ಕ್ಲೀಸ್ಟೋಗ್ಯಾಮಿ ಅಂತ ಹೇಳ್ತೇವೆ. ಕ್ಲೀಸ್ಟೋಗ್ಯಾಮಿ. ಆಯ್ತಾ? ಕ್ಲೀಸ್ಟೋಗ್ಯಾಮಿ.
ನೆಕ್ಸ್ಟ್ ಝೆನೋಗ್ಯಾಮಿ. ಝೆನೋಗ್ಯಾಮಿ ಅಂತ ಹೇಳಿದ್ರೆ ಅಲ್ಲಿ ಈಗ ಬೇರೆ ಬೇರೆ ಪ್ಲಾಂಟ್ ಇಂದ ಒಂದೇ ಜಾತಿದ್ದು ಇದು ಕ್ರಾಸ್ ಪಾಲಿನೇಷನ್ ಇದ್ದ ಹಾಗೆ ಅಥವಾ ಸೆಲ್ಫ್ ಪಾಲಿನೇಷನ್ ಇದ್ದ ಹಾಗೆ ಝೆನೋಗ್ಯಾಮಿಯಲ್ಲಿ ಗಿಡಗಳು ಬೇರೆ ಬೇರೆ, ಆಯ್ತಾ, ಅಂದ್ರೆ ಗಿಡಗಳು ಬೇರೆ ಬೇರೆ ಆದ್ರೆ ಒಂದೇ ಜಾತಿದ್ದು. ಅಂದ್ರೆ ಇಲ್ಲಿ ಒಂದು ಗಿಡ ನೋಡಿ, ಎರಡು ಗಿಡಗಳು ಬೇರೆ ಬೇರೆ. ಇದೊಂದು ದಾಸವಾಳದ ಗಿಡ ಆದ್ರೆ ಇಲ್ಲಿ ಒಂದು ಹೂ ಇದೆ, ಆಯ್ತಾ, ಇಲ್ಲಿಂದ ಇಲ್ಲಿ ಒಂದು ದಾಸವಾಳದ ಗಿಡ, ಇಲ್ಲೊಂದು ಹೂ ಇದೆ. ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆದ್ರೆ ಅದನ್ನ ಝೆನೋಗ್ಯಾಮಿ ಅಂತ ಹೇಳ್ತಾರೆ. ಸ್ಪೀಶೀಸ್ ಸೇಮ್ ಸ್ಪೀಶೀಸ್, ಆಯ್ತಾ, ಸೇಮ್ ಸ್ಪೀಶೀಸ್. ಸೊ ಅದನ್ನ ಏನಂತ ಹೇಳ್ತಾರೆ, ಝೆನೋಗ್ಯಾಮಿ ಅಂತ ಹೇಳ್ತಾರೆ. ಈಗ ನಿಮ್ಗೆ ಇಷ್ಟು ಅರ್ಥ ಆಯ್ತಾ? ಆಟೋಗ್ಯಾಮಿ, ಜಿಟನೋಗ್ಯಾಮಿ, ಮತ್ತೇನಂತ ಹೇಳಿದ್ವಿ, ಎಷ್ಟು ಕಲ್ತ್ವಿ ನಾವು? ಚಾಸ್ಮೋಗ್ಯಾಮಿ, ಕ್ಲಿಸ್ಟೋಗ್ಯಾಮಿ ಮತ್ತೆ ಝೆನೋಗ್ಯಾಮಿ. ಆಟೋಗ್ಯಾಮಿಯಲ್ಲಿ ಆ ಫ್ಲವರ್ ಇಂದ ಆ ಫ್ಲವರ್ಗೆ ಟ್ರಾನ್ಸ್ಫರ್ ಆಗ್ತದೆ. ಅಂದ್ರೆ ಒಂದು ಫ್ಲವರ್ ಅಲ್ಲೇ ಪೋಲನ್ ಗ್ರೈನ್ಸ್ ಮತ್ತೆ ಅದೇ ಫ್ಲವರ್ ನ ಸ್ಟಿಗ್ಮಾಕ್ಕೆ ಟ್ರಾನ್ಸ್ಫರ್ ಆಗೋದು ಆಟೋಗ್ಯಾಮಿ. ಜಿಸ್ಟೋಗ್ಯಾಮಿಯಲ್ಲಿ ಏನಾಗ್ತದೆ ಅಂದ್ರೆ ಒಂದೇ ಗಿಡದ ಎರಡು ಬೇರೆ ಬೇರೆ ಹೂಗಳ ಮಧ್ಯೆ ಟ್ರಾನ್ಸ್ಫರ್, ಅಂದ್ರೆ ಒಂದೇ ಗಿಡದ್ದು ಹೂಗಳು ಎರಡು. ಸೊ ಅದನ್ನ ಜಿಸ್ಟೋಗ್ಯಾಮಿ ಅಂತ ಹೇಳ್ತಾರೆ, ಜಿಸ್ಟೋನೋಗ್ಯಾಮಿ ಅಂತ ಹೇಳ್ತಾರೆ. ಮತ್ತೆ ಬೇರೆ ಬೇರೆ ಜಾತಿಯ ಫ್ಲವರ್ ಇಂದ ಆಗಿರ್ಬಹುದು ಅಥವಾ ಬೇರೆ ಬೇರೆ ಸ್ಪೀಶೀಸ್ ನ ಫ್ಲವರ್ ಇಂದ ಆಗ್ಬಹುದು, ಆ ರೀತಿ ಟ್ರಾನ್ಸ್ಫರ್ ಆದ್ರೆ ಚಾಸ್ಮೋಗ್ಯಾಮಿ ಅಂತ ಹೇಳ್ತಾರೆ. ಇಲ್ಲಿ ವೇರಿಯೇಷನ್ಸ್ ತುಂಬಾ ಇರ್ತದೆ. ಅಂದ್ರೆ ನಿಮಗೆ ಬೇರೆ ಬೇರೆ ಫ್ಲವರ್ ಇಂದ ಆಗುವ ಕಾರಣ ಕಲರ್ ಬೇರೆ ಬೇರೆ ಬಣ್ಣದಾಗಿರ್ಬೋದು, ವೇರಿಯೇಷನ್ಸ್ ತುಂಬಾ. ವೇರಿಯೇಷನ್ ನ ಬಗ್ಗೆ ನೀವು ಕಲ್ತಿದ್ದೀರಲ್ವಾ? ಕಲರ್ ಬೇರೆ ಬೇರೆ ಆಗಿರ್ಬೋದು, ಹೆಚ್ಚು ರೆಸಿಸ್ಟೆಂಟ್ ಸೀಡ್ ಮೇ ಪ್ರೊಡ್ಯೂಸ್ಡ್. So different types of seed or fertilization will take place, and different kinds of seed with the different resistance power may observed in this kind of fertilization. That is nothing but ಚಾಸ್ಮೋಗ್ಯಾಮಿ ಅಲ್ಲಿ ಆ ರೀತಿ ಆಗ್ತದೆ. ಕ್ಲಿಸ್ಟೋಗ್ಯಾಮಿ ಅಂದ್ರೆ ಏನು? ಕ್ಲಿಸ್ಟೋಗ್ಯಾಮಿ ಕೂಡ ಸೆಲ್ಫ್ ಪಾಲಿನೇಷನ್, ಬಟ್ ಆ ಫ್ಲವರ್ ಮುಚ್ಚಿರ್ತದೆ, ಆಯ್ತಾ, ಅದು ಕಾಣುದಿಲ್ಲ, ಓಪನ್ ಆಗಿರುವುದಿಲ್ಲ, ಫ್ಲವರ್ ಓಪನ್ ಆಗಿರುವುದಿಲ್ಲ, ಒಳಗೆ ಅಂದ್ರೆ ಅದೇ ಫ್ಲವರ್ ನ ಒಳಗೆ ಆಗ್ತದೆ. ಮತ್ತೆ ಝೆನೋಗ್ಯಾಮಿ ಅಂದ್ರೆ ಏನು? ಝೆನೋಗ್ಯಾಮಿ ಅಂತ ಹೇಳಿದ್ರೆ ಬೇರೆ ಬೇರೆ ಫ್ಲವರ್, ಬೇರೆ ಬೇರೆ ಗಿಡ ಕೂಡ, ಆದ್ರೆ ಒಂದೇ ಜಾತಿಯ ಗಿಡಗಳು. ಸೊ ಅದನ್ನ ಝೆನೋಗ್ಯಾಮಿ ಅಂತ ಹೇಳ್ತೇವೆ ನಾವು. ಇದು ಅರ್ಥ ಆಯ್ತಲ್ಲ? ಇಲ್ಲಿ ಒಂದು ವಿಡಿಯೋ ಉಂಟು, ನಿಮ್ಗೆ ನಾನು ತೋರಿಸ್ತೇನೆ, ಜಸ್ಟ್ ನೋಡಿಕೊಳ್ಳಿ. ಇದು ಯಾವುದು ಅಂತ ನನ್ಗೆ ಈಗ ಹೇಳ್ಬೇಕು ಮತ್ತೆ ನೀವು. ಓಕೆ, ವಿಡಿಯೋ ನೋಡಿದ್ರಲ್ಲ, ಇದು ಯಾವ ಟೈಪಿನ ಪಾಲಿನೇಷನ್? ಇದಕ್ಕೆ ಆಟೋಗ್ಯಾಮಿ ಅಂತ ಹೇಳ್ತೇವೆ ನಾವು, ಅಲ್ವಾ? ಒಂದೇ ಫ್ಲವರ್ ಅಲ್ಲಿ ಆಗುವ ಕಾರಣ ಇದನ್ನು ಆಟೋಗ್ಯಾಮಿ ಅಂತ ಹೇಳ್ತೇವೆ. ಓಕೆ, ಸೊ ಮುಂದಕ್ಕೆ ಹೋಗುವ ನಾವು. ಏಜೆಂಟ್ಸ್ ಆಫ್ ಪಾಲಿನೇಷನ್. ಏಜೆಂಟ್ಸ್, ಏನೆಲ್ಲ ಏಜೆಂಟ್ಸ್ ಇದೆ? ಸೊ ದ ಏಜೆಂಟ್ಸ್ ಆಫ್ ಪಾಲಿನೇಷನ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಒನ್ ಈಸ್ ಅ ಬಯೋಟಿಕ್ ಏಜೆಂಟ್ಸ್ ಅಂಡ್ ದ ಅದರ್ ಒನ್ ಇಸ್ ಅ ಎಬಯೋಟಿಕ್ ಏಜೆಂಟ್. ಏಜೆಂಟ್ಸ್ ಅಲ್ಲಿ ಎರಡು ರೀತಿ ಇದೆ, ಒಂದು ಜೀವವಿರುವುದು ಮತ್ತೊಂದು ಜೀವವಿಲ್ಲದು. ಜೀವವಿಲ್ಲದು ಯಾವುದು? ವಿಂಡ್ ಮತ್ತು ವಾಟರ್, ಆಯ್ತಾ. ವಿಂಡ್ ಮತ್ತು ವಾಟರ್ ಅನ್ನ ಜೀವವಿಲ್ಲದ ಏಜೆಂಟ್ಸ್ ಅಂತ ಹೇಳ್ತೇವೆ. ಜೀವ ಇರುವುದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಹುಳಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಅದೆಲ್ಲವೂ ಬಯೋಟಿಕ್ ಏಜೆಂಟ್ಸ್ ಅಲ್ಲಿ ಬರ್ತದೆ. ಈಗ ನಾವು ವಿಂಡ್ ಮತ್ತು ವಾಟರ್ ಅಲ್ಲಿ ಹೇಗೆ ಆಗ್ತದೆ ಅದರ ಬಗ್ಗೆ ನಾವು ಕಲಿಯುವ, ಮುಂದಿನ ತರಗತಿಯಲ್ಲಿ ಕಲಿಯುವ. ಇವತ್ತು ಸ್ವಲ್ಪ ಮಾತ್ರ ಹೇಳ್ತೇನೆ ನಾನು. Pollination through these agents influenced by chance, as pollen grains may or may not reach the stigma. ಅಂದ್ರೆ ಇಂತಹ ಕೇಸಸ್ ಅಲ್ಲೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಇದು ಬೈ ಚಾನ್ಸ್ ಆಗಿ ಆಗುವಂತದ್ದು, ಆಯ್ತಾ. ಪರ್ಪಸ್ಫುಲಿ ಅಂತಲ್ಲ, ಬೈ ಚಾನ್ಸ್ ಆಗಿ ಗಾಳಿ ಬಂದಾಗ ಬಿದ್ರೆ ಬಿತ್ತು ಪೋಲನ್ ಗ್ರೇನ್. ನೋಡಿ, ಆಗ ನಾವು ವಿಡಿಯೋ ನೋಡಿದ್ದೀವಿ ಅಲ್ವಾ, ಆ ವಿಡಿಯೋದಲ್ಲಿ ಏನಾಯ್ತು, ಗಾಳಿ ಬಂತು, ಪೋಲನ್ ಗ್ರೇನ್ ಅದೇ ಫ್ಲವರ್ ಇಂದ ಅದಕ್ಕೆ ಬಿತ್ತು. ಒಂದ್ ವೇಳೆ ಬೀಳಿಲ್ಲದಿದ್ರೆ ಪಾಲಿನೇಷನ್ ಆಗುದಿಲ್ಲ. ಸೊ ಬೈ ಚಾನ್ಸ್, ಇಟ್ ಅಕರ್ಸ್ ಬೈ ಚಾನ್ಸ್, ಆಯ್ತಾ. ಮತ್ತೆ ಟು ಅಡ್ರೆಸ್ uncertainties and losses in abiotic pollinations, plants produce significantly larger quantity of pollen. ಅಂದ್ರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೆಲ್ಲ ಏಬಯೋಟಿಕ್ ಏಜೆಂಟ್ಸ್ ನ ಮೂಲಕ ಪಾಲಿನೇಷನ್ ಆಗುವ ಪ್ಲಾಂಟ್ಸ್ ಇರ್ತದೆ ನೋಡಿ, ಅದೆಲ್ಲ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಒಂದೆರಡು ಪೋಲನ್ ಗ್ರೈನ್ಸ್ ಅನ್ನಲ್ಲ,
ತುಂಬಾ ಲಾರ್ಜ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್ ಅನ್ನ ಅದು ಪ್ರೊಡ್ಯೂಸ್ ಮಾಡ್ತದೆ. ಸೊ ಹಾಗಿರುವಾಗ ಗಾಳಿ ಬಂದಾಗ ಒಂದು ಪೋಲನ್ ಗ್ರೈನ್ ಬಂದು ಸ್ಟಿಗ್ಮಾಕ್ಕೆ ತಲುಪಿದ್ರು ಓಕೆ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ದಿಸ್ ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಬೈ ಚಾನ್ಸ್, ಆಯ್ತಾ, ಇನ್ಫ್ಲುಯೆನ್ಸ್ಡ್ ಬೈ ಚಾನ್ಸ್, ಅಂಡ್ ಸಮಟೈಮ್ಸ್ ಇಟ್ ಮೇ ನಾಟ್ ರೀಚ್ ದ ಸ್ಟಿಗ್ಮಾ ಆಲ್ಸೋ. And this kind of plants which reproduce or fertilize by what abiotic agents or pollinate by abiotic agents will produce a large number of pollens. ಮತ್ತೆ biotic agents ಅಂದ್ರೆ ಏನು? Most plants depend on biotic agents like animals for pollination. This method is more reliable compared to the abiotic pollination. ಯಾವುದೆಲ್ಲ ಬಯೋಟಿಕ್ ನ ಮೂಲಕ ಆಗ್ತದೆ ಅದು ಹೆಚ್ಚು ರಿಲಯಬಲ್ ಆಗಿರ್ತದೆ. ಅಂದ್ರೆ ಇದು ಖಂಡಿತವಾಗಿ ಒಂದು 100ರಲ್ಲಿ 70% ಆದ್ರೂ ಪಾಲಿನೇಷನ್ ಅಲ್ಲಿ ಏನಾಗ್ತದೆ, ನಡೀತದೆ ಅಂತ ಹೇಳಿ ನಮ್ಗೆ ಹೇಳ್ಬಹುದು, ಆಯ್ತಾ. ಸೊ ದಟ್ ಈಸ್ ಅಬೌಟ್ ದ ಏಜೆಂಟ್ಸ್ ಆಫ್ ಪಾಲಿನೇಷನ್, ಟೈಪ್ಸ್ ಆಫ್ ಪಾಲಿನೇಷನ್ ವಿ ಸ್ಟಡಿಡ್ ಅಂಡ್ ಏಜೆಂಟ್ಸ್ ಆಫ್ ಪಾಲಿನೇಷನ್ ವಿ ಸ್ಟಡಿಡ್. ಮತ್ತೆ ಏನ್ ಕಲ್ತ್ವಿ ಇವತ್ತಿನ ತರಗತಿಯಲ್ಲಿ? ನಾವು ಮೆಗಾಸ್ಪೋರ್ಸ್ ನ ಬಗ್ಗೆ ಕಲ್ತ್ವಿ, ಆರ್ ಮೆಗಾಸ್ಪೊರಾಂಜಿಯಂ ನ ಬಗ್ಗೆ ಕಲ್ತ್ವಿ. ಹೇಗಿರ್ತದೆ, ಅದರ ಸ್ಟ್ರಕ್ಚರ್ ಏನು, ಎಂಬ್ರಿಯೋಸ್ಯಾಕ್ ಹೇಗೆ ಫಾರ್ಮ್ ಆಗ್ತದೆ ಅದರ ಬಗ್ಗೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅದು ಪಾರ್ಟ್ 2 ಆಗಿರಬಹುದು, ಮೆಗಾಸ್ಪೋರ್ಸ್ ನ ಬಗ್ಗೆ ಆಗಿರ್ಬಹುದು. ನಿಮಗೆ ಇಷ್ಟ ಆದ್ರೆ ಮತ್ತೆ ಅರ್ಥ ಆದ್ರೆ, ಪಾಠ ಅರ್ಥ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ, ಸೊ ಬಯಾಲಜಿ ತೆಗೆದಿದ್ದಾರೆ, ಸೊ ಅವರಿಗೆ ಶೇರ್ ಮಾಡಿ, ಅವರಿಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಹಾಗೆಯೇ ನಿಮಗೆ ಇಷ್ಟ ವರ್ದಿ ಅಂತ ಅನ್ನಿಸಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋ ಬಂದಾಗ ನಿಮ್ಗೆ ಅದರ ಅಪ್ಡೇಟ್ ಸಿಗ್ತದೆ. ಸೊ ಇವತ್ತಿನ ತರಗತಿ ಇವಿಷ್ಟೇ. ಮತ್ತೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಮೂಲಕ ನೀವು ಕೇಳಬಹುದು, ನಾನು ಅದನ್ನ ಆನ್ಸರ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಲೈಕ್ ದ ವಿಡಿಯೋ and thank you so much.